ನಾವು ಇರುವಂಥದ್ದು. ಈ ತಿಂಗಳಲ್ಲಿ ದೇವರ ಹಣ ಬಗ್ಗೆ ನಾವು ಧ್ಯಾನವನ್ನ ಮಾಡ್ತಾ ಇದ್ವಿ. ದೇವರ ಹಣ ಬಹಳ ಪ್ರಾಮುಖ್ಯ. ಇವತ್ತು ಹಣ 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 ಅಂತ ಹೋಗ್ತಾ ಇದ್ದಾರೆ. ತುಂಬ ಜನ ಹಣವಾಗಿ ಹೋಗಿ ಹೆಣವಾಗಿ ಬೀಳ್ತಾ ಇದ್ದಾರೆ. ಹಣ ಎಷ್ಟು ಇಂಪಾರ್ಟೆಂಟು, ಹಣ ಅಷ್ಟೇ ಬಹಳ ಅಪಾಯಕರವಾದದ್ದು. ಹಲ್ಲೆಲೂಯಾ. ಅದಕ್ಕಿಂತ ಹಣದ ಹಿಂದೆ ಓಡಿ ಬದುಕಿದಂಥ ವ್ಯಕ್ತಿಗಳು ಯಾರು ಇಲ್ಲ. ಹಣದ ಹಿಂದೆ ಓಡೋಗುವಂಥದ್ದು ನಮಗೆ ಬೇಕಾಗಿಲ್ಲ. ನಮಗೆ ಹಣ ಬೇಕು. ದೇವರು ನಮಗೆ ಹಣವನ್ನ ಕೊಟ್ಟಿದ್ದಾರೆ. ನಾವು ಏನ್ ಮಾಡಬೇಕು, ಎಂತ ಮಾಡಬೇಕು ಅನ್ನೋಂಥ ಅನೇಕ ವಿಚಾರಗಳನ್ನ ಕಳೆದ ವಾರದಲ್ಲಿ ನಾವು ಧ್ಯಾನ ಮಾಡಿದ್ವಿ. ಇವತ್ತು ನಾವು ದುಡ್ಡಿನ ವಿಷಯದಲ್ಲಿ ಯಾವ ವಿಷಯವಾಗಿ ಧ್ಯಾನ ಮಾಡ್ತಾ ಇದ್ರೆ ಸಾಲದ ಬಗ್ಗೆ ಇವತ್ತು ನಾವು ಧ್ಯಾನ ಮಾಡಿ. ಬೈಬಲ್ ಸಾಲದ ಬಗ್ಗೆ ಏನು ವಿಷಯ ಹೇಳ್ತಾ ಇದೆ ಅನ್ನೋದನ್ನ ಬಹಳ ಇಂಪಾರ್ಟೆಂಟ್ ನಾವು ತಗೊಳ್ಳೋಣ. ಹಲ್ಲೆಲೂಯಾ. ನೋಡಿ, ಈ ಸಾಲ ಅನ್ನೋದು ಬಹಳ ಇಂಪಾರ್ಟೆಂಟ್. ಇವತ್ತು ತುಂಬಾ ಜನ ಸಾಲಗಾರರಾಗಿದ್ದಾರೆ, ಸಾಲ ಮಾಡ್ತಾ ಇದ್ದಾರೆ. ಸಾಲ ಮಾಡಕ್ಕೂ ಪ್ರೇಯರು ಮಾಡ್ತಾ ಇದ್ದಾರೆ, ಪ್ಲಾನು ಮಾಡ್ತಾ ಇದ್ದಾರೆ. ಏನ್ ಮಾಡೋಣ, ಸಾಲ ಮಾಡೋಣ. ಅದರಿಂದ ಇವತ್ತು ಸಾಲದ ಬಗ್ಗೆ ನಾವು ಕೆಲವು ವಿಚಾರಗಳನ್ನ ಓದೋಣ. ಬನ್ನಿ, ಮೊದಲದಾಗಿ ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯ 42ನೇ ವಚನ ಓದೋಣ. ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯ 42ನೇ ವಚನ. ನಿನ್ನಲ್ಲಿ ಸಾಲ ಈಸಿಕೊಳ್ಳಬೇಕೆಂದು ಬಂದವನಿಗೆ ಮುಖ ತಿರುಗಿಸಿಕೊಳ್ಳಬೇಡ. ಮೊದಲದಾಗಿ ನೀವು ಸಾಲ ಅನ್ನುವಂಥ ವಿಚಾರದಲ್ಲಿ ನೀವು ಓದುವಾಗ ಬೈಬಲ್ ಅಲ್ಲಿ ಬರ್ತಿದೆ, ನೀವು ಯಾರಾದ್ರೂ ಸಾಲ ಕೇಳಕ್ಕೆ ಬಂದ್ರೆ ಮುಖ ತಿರುಗಿಸ್ಕೋಬೇಡಿ ಎಂಬುದಾಗಿ ಬೈಬಲ್ ಅಲ್ಲಿ ಬರೆದಿರೋದನ್ನ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಯಾಕಂದ್ರೆ ಯಾರಾದ್ರೂ ಸಾಲ ಕೇಳಕ್ಕೆ ಬಂದ್ರೆ ಮುಖ ತಿರುಗಿಸ್ಕೋಬೇಡ. ಧರ್ಮೋಪದೇಶಕಾಂಡ 15:3ನೇ ವಚನ ಹೇಳ್ತದೆ, ಅನ್ಯ ದೇಶದವರಿಗೆ ಕೊಟ್ಟ ಸಾಲವನ್ನ ಕೇಳಿ ತೆಗೆದುಕೊಳ್ಳಬಹುದೇ ಹೊರತು ಸ್ವದೇಶದವನಿಗೆ ಕೊಟ್ಟದನ್ನ ಕೇಳಕೂಡದು. ಅಂದ್ರೆ ಬೈಬಲ್ ಏನ್ ಹೇಳ್ತಾ ಇದೆ ಅಂದ್ರೆ, ನೀವು ಸಾಲ ಕೊಡಬೇಕು ಅಂತ ಬೈಬಲ್ ಬರೀತಿದೆ. ಹಲ್ಲೆಲೂಯಾ. ಯಾರಿಗೆ ಸಾಲ ಕೊಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ನಾವು ಸಾಲ ಕೊಡಬೇಕು ಅನ್ನೋದು ದೇವರು ಆಶಿಸ್ತಾ ಇದ್ದಾರೆ. ಯಾರಾದ್ರೂ ಸಾಲ ಕೇಳ್ದಾಗೆ ಬಂದ್ರೆ ಮುಖ ತಿರುಗಿಸ್ಕೋಬೇಡ್ರಿ, ನಿಮ್ ಕೈಲಾದಷ್ಟು ಸಹಾಯವನ್ನು ಮಾಡ್ರಿ. ಹಲ್ಲೆಲೂಯಾ. ಯಾಕಂದ್ರೆ ನಿಮ್ಮ ಹತ್ರ ಇದ್ದು ಮಾಡ್ಲಿಲ್ಲ ಅಂದ್ರೆ ದೇವರು ಅದನ್ನ ನೋಡ್ತಾರೆ. ನಿಮ್ ಜೋಬಲ್ಲಿ ಎಷ್ಟಿದೆ, ಬ್ಯಾಂಕಲ್ಲಿ ಎಷ್ಟಿದೆ, ಫೋನ್ ಪೇ ಅಲ್ಲಿ ಎಷ್ಟು ಇಟ್ಕೊಂಡಿದ್ದೀರಾ, ಪರ್ಸಲ್ಲಿ ಎಷ್ಟು ಇಟ್ಕೊಂಡಿದ್ದೀರಾ, ಎಲ್ಲೆಲ್ಲಿ ದುಡ್ಡು ಇಕ್ಕಿದ್ದೀರಿ, ಎಲ್ಲರಿಗೂ ಗೊತ್ತು. ಹಲ್ಲೆಲೂಯಾ. ಬ್ಯಾಂಕ್ ಅವರಿಗೆ ನಿಮ್ ಪ್ಯಾನ್ ಕಾರ್ಡ್ ಕೊಟ್ಬಿಟ್ರೆ ನಿಮ್ ಆಸ್ತಿ ಡೀಟೇಲ್ ಹೇಳ್ಬಿಡ್ತಾರೆ. ಒಂದು ಪ್ಯಾನ್ ಕಾರ್ಡ್ಗೆ ನಿಮ್ಮ ಇಷ್ಟು ಡೀಟೇಲ್ ಗೊತ್ತಿದೆ ಅಂದ್ರೆ ದೇವ್ರಿಗೆ ಗೊತ್ತಿಲ್ಲದೆ ಇರ್ತದ? ನೀವು ಪ್ಯಾನ್ ಕಾರ್ಡ್ಗೂ ಬ್ಯಾಂಕ್ ಅವ್ರಿಗೂ ಗೌರ್ಮೆಂಟ್ಗೆ ಗೊತ್ತಿಲ್ಲದೆ ಎಷ್ಟೋ ದುಡ್ಡು ಎತ್ತು ಮಾಡಿರ್ತೀರ. ಆದ್ರೆ ದೇವರಿಗೆ ಮಾತ್ರ ಎಲ್ಲಾನು ಇದೆ. ನೋಡಿ, ನಾನು ಹೇಳ್ತೀನಿ, ನಾವು ದೇವರಿಗೆ ಸ್ವಂತ ಅಂದಮೇಲೆ ನಮ್ಮ ಹತ್ರ ಇರೋ ದುಡ್ಡೆಲ್ಲ ಯಾರ್ದು? ದೇವರದೇ. ಹಲ್ಲೆಲೂಯಾ. ನಿಮ್ಮ ಕೈ ದೇವರದಂದ್ಮೇಲೆ ನಿಮ್ ಕೈ ಬಂದಿರೋ ದುಡ್ಡು ದೇವರದೇ. ಈ ಬಾಡಿ ದೇವರದಂದ್ರೆ ಈ ಬಾಡಿ ಎಲ್ಲ ಬರುತ್ತದ, ಆ ಜಾಗನೂ ದೇವರದೇ. ನಿಮ್ ದೇವರಿಗೆ ಗೊತ್ತಿಲ್ಲದೆ ಎಲ್ಲೇ ಆಗ್ಲಿ ಹಣವನ್ನ ನೀವು ಎತ್ತು ಮಾಡೋದಕ್ಕಾಗಲ್ಲ. ಹಣ ದೇವರು ಕೊಟ್ಟಿರೋದು. ಯಾರಾದ್ರೂ ಒಂದು ಸಾಲ ಕೇಳಕ್ಕೆ 10,000 ರೂಪಾಯಿ ಕೇಳಕ್ ಬಂದ್ರೆ ಒಂದು 500 ರೂಪಾಯಿ ಸಹಾಯ. ಸಾಲ ಕೇಳಿದವರಿಗೆ ಮುಖ ತಿರುಗಿಸ್ಕೋಬಾರ್ದು ಅಂತ ಬೈಬಲ್ ಅಲ್ಲಿ ಬರ್ತಿದೆ. ಹಲ್ಲೆಲೂಯಾ. ಕೆಲವರು 2 ತಪ್ಪು ಮಾಡ್ತಾರೆ. ಸಾಲ ಕೊಡುವಾಗ 2 ತಪ್ಪು. ಒಂದು ತಪ್ಪು ಬಡ್ಡಿ ಇಸ್ಕೊಳ್ತಾರೆ. 2ನೇ ತಪ್ಪು ಏನಂದ್ರೆ ರೈಟ್ ಪರ್ಸನ್ಗೆ ಕೊಡಲ್ಲ. ದುಷ್ಟನಿಗೆ ಹೋಗಿ ಸಾಲ ಕೊಟ್ಟಿರ್ತಾರೆ, ಕುಡುಕನಿಗೆ ಹೋಗಿ ಸಾಲ ಕೊಟ್ಟಿರ್ತಾರೆ. ಅವ್ನು ಕೆಟ್ಟವನಂತ ಗೊತ್ತಿದ್ರು ಸಾಲ ಕೊಟ್ಟಿರ್ತಾರೆ. ನೀವು ಕೆಟ್ಟವ್ರಿಗೂ ಮತ್ತೆ ಬಡ್ಡಿ, ಈ 2 ವಿಷಯದಲ್ಲಿ ಸಾಲ ಕೊಡುವಾಗ ಬಹಳಷ್ಟು ಯೋಚನೆ ಮಾಡಬೇಕು. ನಾವು ಸಾಲ ಕೊಡಬೇಕು, ಆದ್ರೆ ಕೊಡುವಾಗ ಯಾರಿಗೆ ಕೊಡ್ತಾ ಇದೀವಿ, ಯಾಕೆ ಕೊಡ್ತಾ ಇದೀವಿ, ಅವ್ನು ಏನಕ್ಕೆ ಸಾಲ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ನೀವು ಸಹಾಯ ಮಾಡಿ. ಅವ್ನು ಯಾವುದೋ ಕೆಟ್ಟ ವಿಚಾರಗಳಿಗಾಗಿ ಸಾಲ ಮಾಡ್ತಾ ಇದ್ರೆ ಏನ್ ಮಾಡ್ತೀರಾ? ನಿಮ್ಮ ಹಣ ಕೆಟ್ಟ ಕಾರ್ಯಗಳಿಗೆ ಉಪಯೋಗ ಆಗುತ್ತೆ. ಅವನು ಮನೆ ಕಟ್ತಾ ಇದ್ದಾನ, ಸಹಾಯ ಮಾಡ್ರಿ. ಒಂದು ಲ್ಯಾಂಡ್ ಇಸ್ಕೊಳ್ತಾ ಇದ್ದಾನ, ಸಹಾಯ ಮಾಡಿ. ಮಗನಿಗೋ ಮದುವೆ ಮಾಡ್ತಾ ಇದ್ದಾನ, ಸಹಾಯ ಮಾಡ್ರಿ. ಆದ್ರೆ ಅವನು ಸುಮ್ಮನೆ ಹಾಲು ಮಾಡ್ಲಿಕ್ಕೆ ನೀವು ಏನೋ ಬರುತ್ತೆ, ಬಡ್ಡಿ ಬರುತ್ತೆ, ಅಥವಾ ಏನೋ ಒಂದು ಉದ್ದೇಶಕ್ಕೋಸ್ಕರ ಸಾಲ ಕೊಟ್ಟಿರಿ ಅನ್ಕೊಳ್ಳಿ, ದೇವರ ಕೋಪ ನಿಮ್ಮ ಮೇಲೇನೆ ಬರುತ್ತೆ. ಅವನು ಹಾಳಾಗೋಗಕ್ಕೆ ಕಾರಣ ನೀವೇ. ನೀವು ಅವನಿಗೆ ಸಾಲ ಕೊಡೋಕ್ಕಿಂತ ಮುಂಚೆ ಬಹಳಷ್ಟು ಯೋಚನೆ ಮಾಡ್ರಿ. ಅವ್ರು ನಿಮ್ಮ ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಹೊರಗಡೆ ಇರ್ಬೋದು. ಅವನಿಗೆ ಸಾಲ ಕೊಟ್ರೆ ಅವನು ಏನ್ ಮಾಡ್ತಾನೆ ಅದನ್ನ ತಕೊಂಡು ಒಂದು ವೇಳೆ ಹಾಳು ಮಾಡ್ಬೋದೇನೋ. ಅವನು ಹಾಳಾಗೋಗಕ್ಕೆ ಕಾರಣ ನೀನಾಗಿರ್ತೀಯ. ಅವನ ಮೇಲೆ ಇರೋ ದೇವ ಕೋಪ ಎಲ್ಲ ನಿನ್ನ ಮೇಲೇನೆ ಬರುತ್ತೆ.
ಅಯ್ಯೋ ನಾನು ಒಳ್ಳೇದನ್ನ ಮಾಡಿ ನನಗೆ ಯಾಕೆ ಕೋಪ ಬರುತ್ತೆ ಅಂದ್ರೆ, ನಿನಗೆ ಎಲ್ಲಾ ಸತ್ಯ ಗೊತ್ತಿತ್ತು, ನೀನ್ ಕೊಡಬಾರದು ಅಂತವರಿಗೆ, ಕೆಟ್ಟವರಿಗೆ ಅಂತ ಗೊತ್ತಿದ್ರು ಕೊಡ್ತಾ ಇದೀಯ ಅಂದ್ರೆ ದೇವರ ಶಾಪ ನಿನ್ನ ಮೇಲೇನೆ ಬರೋದು, ದೇವರ ಕೋಪ ನಿಮ್ಮ ಮೇಲೇನೆ ಬರೋದು. ಮಾಡಿದವನ್ಕಿಂತ ಮಾಡಿಸಿದವನಿಗೆ ಶಿಕ್ಷೆ ಜಾಸ್ತಿ. ಪ್ರಿಯದವನಿಗೂ ಇವತ್ತು ನೀವು ಯೋಚನೆ ಮಾಡ್ರಿ, ಅವನು ತಪ್ಪದಾದ ದಾರಿಯಲ್ಲಿ ನಡೆಸಕ್ಕೆ ಸಾಲ ಕೊಟ್ಟಿದ್ದೆ ನೀನೇ. ಅದಕ್ಕೆ ಸಾಲ ಕೊಡೋಕ್ಕಿಂತ ಮುಂಚೆ ಅವನು ಯಾಕೆ ಕೊಡ್ತಾ ಇದ್ದೆ? ಅವ್ನು ಬಿಸ್ನೆಸ್ ಮಾಡ್ತಾನೆ, ಸಹಾಯ ಮಾಡ್ರಿ. ಯಾಕಂದ್ರೆ ಅವ್ನು ಬಿಸ್ನೆಸ್ ಮಾಡೋದ್ರಿಂದ ಅವ್ನು ಬೆಳೀತಾನೆ, ಅವ್ನ ಕುಟುಂಬ 4 ಜನಕ್ಕೆ ಉಪಯೋಗ ಆಗ್ತಾನೆ, ಅವನು ಅದಕ್ಕೆ ಕೊಡಿ, ಸಹಾಯ ಮಾಡ್ರಿ. ಮನೆ ಕಟ್ತಾ ಇದ್ದಾನೆ, ಅವನು ಬದುಕೊಳ್ತಾನೆ, ಲ್ಯಾಂಡ್ ಇಸ್ಕೊಳ್ತಾನೆ, ನಾಳೆ ಮನೆ ಕಟ್ತಾನೆ, ಸಹಾಯ ಮಾಡ್ರಿ. ಮನೆಗೆ ಮಗಳಿಗೆ ಮದುವೆ ಮಾಡ್ತಾನೆ, ಸಹಾಯ ಮಾಡಿ, ಸಾಲ ಕೊಡ್ರಿ. ಆದ್ರೆ ಅವನು ಕುಡಿಯೋದಕ್ಕೋಸ್ಕರ, ತಿನ್ನೋದಕ್ಕೋಸ್ಕರ, ನನಗೆ ಕೆಲವು ಫ್ಯಾಮಿಲೀಸ್ ಪರಿಚಯ ಇತ್ತು, ಕಬಾಬ್ಗೂ ಸಾಲ ಮಾಡ್ತಾ ಇದ್ರು. ಯಾವ್ದಕ್ಕೆ? ಕಬಾಬ್ಗೆ. ಯೋಚನೆ ಮಾಡ್ರಿ, 100 ರೂಪಾಯಿ 200 ರೂಪಾಯಿ ಕೊಡಿ, ಮನೆಯಲ್ಲಿ ಅಕ್ಕಿ ಇಲ್ಲ ಅಂತ ಇಸ್ಕೊಂಡು ಹೋಗೋದು, ಸರ್ಕಲಿಂದ ಕಬಾಬ್ ತಗೊಂಡು ಹೋಗೋದು ಮನೆಗೆ. ಸಾಲ ಯಾವುದಕ್ಕೋಸ್ಕರ? ದೇವರು ಹೇಳ್ತಾ ಇದ್ರೆ ನೀನು ಸಾಲ ಕೊಡು ಅಂತ ಹೇಳ್ತಾ ಇದ್ರೆ, ಆದ್ರೆ ದೇವರು ಅದನ್ನು ಹೇಳ್ತಾ ಇದ್ರೆ ಯಾರಿಗೂ ಕೊಡಬೇಕು ಅಂತ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾ ಇದ್ರೆ ನೀವು ಸಾಲ ಕೊಡಬಹುದು, ಮುಖ ತಿರುಗಿಸ್ಕೋಬೇಡಿ. ಯಾರ ಸಾಲ ಕೇಳಿದ್ರೆ ನಿಮ್ ಕೈಲಾದಷ್ಟು ಮಾಡ್ರಿ. ಅಷ್ಟು ದೊಡ್ಡದಾಗಿ ಮಾಡಕ್ ಹೋಗ್ಲಿಲ್ಲ ಅಂದ್ರು ಚಿಕ್ಕದಾಗಾದ್ರೂ ಮಾಡ್ರಿ. ಹಲ್ಲೆಲೂಯಾ. ನೀವು ಯಾವಾಗ ಸಾಲ ಕೊಡುವಂತವರಾಗಿ ಮಾರ್ಪಡಿಸ್ತೀರೋ ದೇವರು ನಿಮ್ಮನ್ನ ಖಂಡಿತ ಬ್ಲೆಸ್ ಮಾಡಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ಈ ಕೈ ಯಾವತ್ತು ಕೊಡುವಂತ ಕೈ ಆಗಿರಲಿ, ಯಾವತ್ತು ಗಿವರ್ಸ್ ಆಗಿರಿ, ಕೊಡುವಂತವರಾಗಿ ನೀವು ಬದಲಾವಣೆ ಆಗಿರಿ. ಯಾವತ್ತು ನೀವು ಪರ್ಸಿಂದ ಹಣವನ್ನ ಖರ್ಚು ಮಾಡ್ತಿರೋ, ನಿಮ್ಮ ಬ್ಯಾಂಕಿಂದ ಹಣವನ್ನ ಖರ್ಚು ಮಾಡ್ತಿರೋ, ತಿರುಗಿ ದೇವರು ಅದಕ್ಕೆ ಬ್ಯಾಂಕಿಗೆ ತಿರುಗಿ ಸೇರಿಸ್ತಾರೆ. ತಿರುಗಿ ನಿಮ್ಮ ಜೇಬಿಗೆ, ನಿಮ್ಮ ಪರ್ಸ್ಗೆ ಹಣ ಮತ್ತೆ ತಿರುಗಿ ಬರ್ತದೆ. ಚಪ್ಪಲ್ ಹೊಡಿಯನ್ನ ದೇವರಿಗೆ. ಹಲ್ಲೆಲೂಯಾ. ಅನ್ನೊಂದು ವಿಚಾರ ಹೇಳ್ತೀನಿ ನೋಡ್ರಿ. ದೇವರು ಕೊಡ್ತಾನೆ ನನಗೆ ಅಂದ ಮೇಲೆ ಜನರಿಗೆ ಕೊಡ್ಲಿಕ್ಕೆ, ಸೇವೆಗೆ ಕೊಡ್ಲಿಕ್ಕೆ, ಮನೆಗೆ ಕೊಡ್ಲಿಕ್ಕೆ, ಖರ್ಚು ಮಾಡ್ಲಿಕ್ಕೆ ಮನುಷ್ಯ ಎದುರಲ್ಲ. ಹಲ್ಲೆಲೂಯಾ. ದೇವರು ಕೊಡ್ತಾನಂತ ಬಂದ ಮೇಲೆ ಮನುಷ್ಯನಿಗೆ ಧೈರ್ಯ ಜಾಸ್ತಿ ಇರುತ್ತೆ. ಯಾಕಂದ್ರೆ ನಾನು ಖರ್ಚು ಮಾಡಿದ್ರೆ ವಾಪಸ್ ದೇವರು ಕೊಟ್ಟೇ ಕೊಡ್ತಾರೆ. ಹಲ್ಲೆಲೂಯಾ. ಆದ್ರೆ ಆ ದೇವರ ಮೇಲೆ ನಂಬಿಕೆ ಇಲ್ದವನು ಜೋಬಲ್ಲಿ 100 ರೂಪಾಯಿ ಇಟ್ಕೊಂಡು ಅದನ್ನ ತೆಗಿಯೋದೇ ಇಲ್ಲ. ಇವಾಗ 100 ರೂಪಾಯಿ ಖರ್ಚಾದ್ರೆ ಮತ್ತೆ ನಾಳೆಗೆ ಹಿಂಗೆ ಯೋಚನೆ ಮಾಡ್ತಾ ಇರ್ತಾನೆ. ಆದ್ರೆ ದೇವ್ರ ಮೇಲೆ ನಂಬಿಕೆ ಇರೋನು ಆ ರೀತಿ ಯೋಚನೆ ಮಾಡಲ್ಲ. ನಾನು 100 ರೂಪೀಸ್ ಇವತ್ತು ಖರ್ಚು ಮಾಡ್ತೀನಿ, ನನಗೆ ದೇವ್ರು ಕೊಡ್ತಾನೆ ಅಂದ ತಕ್ಷಣ ಅವನು ನಿದ್ದೆ ಮಾಡೋಷ್ಟೇ ಮತ್ತೆ ಅವನ ಜೋಬಿಗೆ 500 ರೂಪಾಯಿನ ದೇವ್ರು ಸೇರಿಸಿ ಕೊಟ್ಟಿರ್ತಾರೆ. ಚಪ್ಪಲ್ ಹೊಡಿಯನ್ನ ದೇವರಿಗೆ. ಹಲ್ಲೆಲೂಯಾ. ಸಾಲ ಕೊಡೋದ್ರಲ್ಲಿ ಮುಂದಿರಿ. ಯಾರಾದ್ರೂ ಕಷ್ಟ ಅಂತ ಬಂದಾಗ ನಿಮ್ ಕೈಲಾದಷ್ಟು ಸಾಲಗಳನ್ನ ಕೊಡ್ರಿ. ಆದ್ರೆ ಆ ಸಾಲಕ್ಕೆ ಬಡ್ಡಿ ಕೇಳಬಾರ್ದು. ಮತ್ತೆ ಆ ಸಾಲಕ್ಕವನ್ನ ನೀವು ಕೊಟ್ಟ ಮೇಲೆ ಆ ಕೊಟ್ಟಿರೋ ಪರ್ಸನ್ ರೈಟ್ ಪರ್ಸನ್ ಆಗಿರ್ಬೇಕು. ಆತನು ಪ್ರೇಯರ್ ವಾರಿಯರ್ ಆಗಿರ್ಬೇಕು, ದೇವರಲ್ಲಿ ಭಯಭಕ್ತನವನಾಗಿರ್ಬೇಕು, ಅಥವಾ ಆತನು ದೇವರ ಸಭೆಗೆ, ಸೇವಕರಿಗೆ ಜೊತೆಯಲ್ಲಿರುವಂತವನಾಗಿರ್ಬೇಕು, ಮತ್ತು ಅಥವಾ ಅವನು ತನ್ನ ಕುಟುಂಬಕ್ಕೋಸ್ಕರ ಕಷ್ಟಪಡೋನಾಗಿರ್ಬೇಕು. ಇದರಲ್ಲಿ ಯಾವುದರಲ್ಲೂ ಅವನು ಇಲ್ಲ ಅಂದ್ರೆ ಅವನಿಗೋಗಿ ನೀನು ಸಾಲ ಕೊಟ್ಟೆ ಅನ್ಕೊಳ್ಳಿ, ಅವನು ನಿನಗೆ ಒಂದು 3 ನಾಮ ಆಗ್ಬೇಕು. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ದುಷ್ಟನು ಸಾಲವನ್ನ ತೀರಿಸಿದದೇ ಹೋಗುತ್ತಾನೆ ಅಂತ ವಾಕ್ಯದಲ್ಲಿ ಬರ್ತಿದೆ. ಹಲ್ಲೆಲೂಯಾ. ನೀವು ಕೀರ್ತನೆ 37:21 ವಚನ ಓದುವಾಗ ದುಷ್ಟರು ಸಾಲ ತೀರಿಸದೆ ಹೋಗ್ತಾರಂತೆ. ದುಷ್ಟರು ಏನ್ ಮಾಡ್ತಾರಂತೆ? ಸಾಲ ತೀರಿಸೋದಿಲ್ವಂತೆ. ಅದಕ್ಕೆ ನೀವು ಯಾರಿಗೆ ಹಣ ಕೊಡ್ತಾ ಇದ್ದೀರಾ? ಯಾರಿಗೆ ಸಾಲ ಕೊಟ್ಟಿದ್ದೀರಾ? ನೀವು ಯೋಚನೆ ಮಾಡಿ. ಇಷ್ಟು ವರ್ಷ ನಿಮ್ಗೆ ವಯಸ್ಸಾಗಿದೆ, ಯಾರಿಗೆ ಸಾಲ ಕೊಟ್ಟಿದ್ದೀರಾ ಹೇಳಿ? ದುಷ್ಟರು ಯಾರು ಸಾಲ ತೀರ್ಸೇ ಇಲ್ಲ. ದುಷ್ಟರು ಸಾಲ ತಗೊಳ್ಕೊಳ್ತಾರೆ ಅಷ್ಟೇ, ಅವ್ರಿಗೆ ಸಾಲ ತೀರ್ಸಕ್ ಆಗೋದೇ ಇಲ್ಲ. ಹಲ್ಲೆಲೂಯಾ. ಅವ್ರು ನಿಮ್ಮ ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಮಗನೇ ಆಗಿರ್ತಾನೆ, ಕೆಲವು ಸತಿ ಸೊಸೆನೂ ಆಗಿರ್ತಾರೆ, ಕೆಲವು ಸತಿ ಅಲಿ ಆಗಿರ್ತಾನೆ. ಅವ್ರು ಸಾಲ ತಗೊಳ್ಕಲ್ಲ, ಕೊಡೋದಿಲ್ಲ. ಅವರು ದುಷ್ಟರು, ಅವ್ರಿಗೆ ಮನ್ಸು ಬರಲ್ಲ, ಅವ್ರಿಗೆ ಈಸ್ಕೊಳ್ಳೋದು ಮಾತ್ರ. ಹಲ್ಲೆಲೂಯಾ. ಯೋಚನೆ ಮಾಡ್ಕೊಳ್ಳಿ. ಕುಮಾರ ನಮ್ಮ ಬ್ರದರ್ ಅನ್ಕೊಳ್ಳಿ, ತಮ್ಮ ಅನ್ಕೊಳ್ಳಿ, ಕೊಟ್ಟ ಕುಮಾರ ಕೊಡೋದು ಯೋಚನೆ ಮಾಡ್ಕೊಳ್ಳಿ. ಪ್ರಿಯದು, ಯಾಕಂದ್ರೆ ಅದರಲ್ಲಿ ಕೆಟ್ಟ ಮನಸ್ಸಿದೆ, ಕೊಡಬಾರ್ದು. ನಾನೇ ಕೊಡ್ಬೇಕು, ನಾನು ತಮ್ಮ ಅಲ್ವಾ, ನಾನೇ ಕೊಡ್ತೀನಿ. ಆದ್ರೆ ಒಳ್ಳೆ ನೀತಿವಂತನು ಭಯ ಪಡೋರಿಗೆ ಏನಾಗುತ್ತೆ ಅಂದ್ರೆ, ಸಾಲ ಇಸ್ಕೊಂಡಿದ್ದೀನಿ ಅಣ್ಣನ ಹತ್ರ 100 ರೂಪಾಯಿ ಮತ್ತೆ ವಾಪಸ್ ಕೊಡ್ಬೇಕಂತ ಹೇಳಿ ಸಂಪಾದನೆಯನ್ನ ಮಾಡ್ತಾನೆ. ಆ 100 ರೂಪಾಯಿಗೋಸ್ಕರ ಏನಾದ್ರು ಕೆಲಸ ಮಾಡಿ ಫಸ್ಟ್ ಸಾಲ ತೀರಿಸ್ಬೇಕು. ಈ ಸಾಲ ಅಂತ ತಗೊಂಡ ಮೇಲೆ ಮತ್ತೆ ಅದನ್ನ ಸಾಲವಾಗಿ ವಾಪಸ್ ಕೊಡುವಂತ ಆಲೋಚನೆನೂ ಮಾಡ್ಕೋಬೇಕು. ಚಪ್ಪಲ್ ಹೊಡಿಯಲ್ಲ ದೇವರಿಗೆ. ಹಲ್ಲೆಲೂಯಾ. ಸಾಲ ಕೊಟ್ಬಿಟ್ಟು ಇಲ್ಲಿ ಪರವಾಗಿಲ್ಲ ಅಂತ ಹೇಳ್ಬೇಡಿ, ಅವ್ರು ಸೋಮೇರಿ ಆಗ್ತಾನೆ. ಎಂತ ಹೇಳ್ತಾಳೆ, ಅವ್ರಿಗೆ 10,000 ರೂಪಾಯಿ ಸಾಲ ಇಸ್ಕೊಂಡಿದ್ದೀರಾ, ವಾಪಸ್ ಕೊಡ್ರಿ ಅಂದಾಗ ನಮ್ಮನ್ನ ಹೇಳಿದ್ದಾರೆ ಏನು ಬೇಡ ಅಂತೆ, ನಾನು ಕೆಲ್ಸಕ್ಕೆ 2 ದಿನ ರಜೆ ಹಾಕಿದ್ದೆ. ನೋಡಿ, ಅವನ್ನ ಸೋಮಾರಿ ಮಾಡ್ತದೆ ನಿಮ್ಮ ಫ್ರೀ ಸಾಲ. ಯಾರಿಗೂ ಫ್ರೀಯಾಗಿ ಏನು ಕೊಡ್ಬೇಡ್ರಿ, ವಾಪಸ್ ಕೇಳಿ.
ನೋಡಿ ಕೊಟ್ಟಿದ್ದೀನಿ, ವಾಪಸ್ ಕೊಡಿ. ಅವಾಗ ಆ ದುಡ್ಡನ್ನ ವಾಪಸ್ ಕೊಡಕ್ಕೆ ಅವ್ನು ಕಷ್ಟಪಡ್ತಾನೆ. ಅವ್ನು ಕಷ್ಟಪಡಕ್ಕೆ ನೀವು ದಾರಿ ಮಾಡ್ಕೊಡ್ರಿ. ಒಬ್ಬ ವ್ಯಕ್ತಿಯನ್ನ ಸೋಮಾರಿ ಮಾಡಬಾರ್ದು. ಹಲ್ಲೆಲೂಯ. ಅದಕ್ಕೆ ನೀವು ಬೈಬಲ್ ಹೇಳ್ತದೆ, ಸಾಲ ಕೇಳಿದವನಿಗೆ ಮುಖ ತಿರುಗಿಸ್ಕೊಬೇಡಿ. ಅವ್ನು ನಿಮ್ಮ ಸ್ವದೇಶದವನು, ನಿಮ್ಮ ಜನ ಆಗಿದ್ದಾರೆ ಅಂದ್ರೆ ಅವ್ರಿಗೆ ಸಾಲವನ್ನ ನೀವು ಕೊಡಿ. ಸಾಲ ಕೊಡೋದ್ರಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯ. ಇದು ಬೈಬಲ್ ಅಲ್ಲಿ ಸಾಲದ ಬಗ್ಗೆ ಇದೆ. ಎರಡನೇ ಮಾತು ನೋಡೋಣ, ಸಾಲ ಬಗ್ಗೆ ಬೈಬಲ್ ಏನ್ ಹೇಳ್ತಾ ಇದೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 12ನೇ ವಚನ ಓದಿ. 12ನೇ ವಚನ ಕೊನೆ ಭಾಗ. ನೀವು ಅನೇಕ ಜನರಿಗೆ ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ನೋಡಿ ಎಂತ ಒಂದು ವಚನ. ದೇವರು ಹೇಳ್ತಾ ಇದ್ದಾರೆ, ಎರಡನೇದಾಗಿ ಸಾಲ ಕೊಡುವುದು ಆಶೀರ್ವಾದದ ಭಾಗ. ನೀವು ಸಾಲ ಕೊಡ್ತಾ ಇದ್ದೀರಾ ಅಂದ್ರೆ ದೇವರು ನಿಮ್ಮ ಹತ್ರ ಇದ್ದಾರೆ ಅಂತ ಅರ್ಥ. ಹಲ್ಲೆಲೂಯ. ನಿಮ್ ಲೆಕ್ಕ ಇರ್ಬೇಕು. ಅಷ್ಟೇ ಅವ್ರಿಗೊಂದು 2,000 ರೂಪಾಯಿ ಕೊಟ್ಟಿದ್ದೀನಿ, ಇವ್ರಿಗೊಂದು 10,000 ರೂಪಾಯಿ, ಇವ್ರಿಗೊಂದು 30,000, ಇವ್ರಿಗೆ 2 ಲಕ್ಷ, ಇವ್ರಿಗೆ 5 ಲಕ್ಷ ಇಲ್ಲ, ನಾನೆಲ್ಲ ಕೊಟ್ಟಿದ್ದೀನಿ, ಅದೆಲ್ಲ ವಾಪಸ್ ಬರ್ಬೇಕು. ಅದ ನಿಮ್ಗೆ ತುಂಬಾ ಕಷ್ಟನಾ? ನನಗೇನು ಕಷ್ಟ ಏನಿಲ್ಲ, ದೇವ್ರ ಬ್ಲೆಸ್ ಅದೆಲ್ಲ ಬಂದ್ರೆ ಏನೋ ಒಂದು ಲ್ಯಾಂಡ್ ತಗೊಳ್ಳೋಣ, ಸ್ವಂತ ಮನೆ ಮಾಡೋಣ ಅಂತ ಅಷ್ಟೇ ಪ್ಲಾನ್. ಕಷ್ಟ ಇದೆಯಾ? ಇಲ್ಲ. ಸಾಲ ಕೊಡೋನಿಗೆ ಕಷ್ಟ ಇರಲ್ಲ. ಸಾಲ ಕೊಟ್ಟವನು ತುಂಬಾ ಬ್ಲೆಸ್ಸಿಂಗ್ ಆಗಿರ್ತಾನೆ, ಯಾಕಂದ್ರೆ ಅವ್ನು ಎಲ್ಲರಿಗೂ ಕೊಟ್ಟಿದ್ದಾನೆ. ಅದಕ್ಕೆ ಸಾಲ ಕೊಡೋದು ಒಂದು ಆಶೀರ್ವಾದದ ಭಾಗ. ನೀವು ಅದನ್ನ ಯಾವಾಗಲೂ ತಿಳ್ಕೋಬೇಕು. ಹಲ್ಲೆಲೂಯ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನೀವು ಸಾಲವನ್ನ ಕೊಡ್ರಿ. ಇನ್ನೊಂದು ವಚನ ಓದ್ಕೊಳ್ಳೋಣ. ರೋಮಪುರ ಪತ್ರಿಕೆ 13ನೇ ಅಧ್ಯಾಯ 8ನೇ ವಚನ. ರೋಮಪುರ ಪತ್ರಿಕೆ 13ನೇ ಅಧ್ಯಾಯ 8ನೇ ವಚನ. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವೂ ನಿಮಗೆ ಇರಬಾರದು. ಮತ್ತೊಬ್ಬರನ್ನ ಪ್ರೀತಿಸುವುದು ಧರ್ಮ ಪ್ರಮಾಣದವೆಲ್ಲ ನೆರವೇರಿಸಿದ್ದಾನೆ. ಪ್ರಿಯದೋಮಗುವೆ, ಇವತ್ತು ನೋಡ್ರಿ, ಸಾಲ ಕೊಡೋದು ಒಂದು ಆಶೀರ್ವಾದದ ಭಾಗ. ಪೌಲ ಹೇಳ್ತಾನೆ, ನಿಮ್ಮ ಹತ್ರ ಯಾವ ಸಾಲ ಇರ್ಬೇಕಂದ್ರೆ ಪ್ರೀತಿಸುವಂತ ಸಾಲ ಇರಬೇಕು. ಅಯ್ಯೋ ನಾನು ಇಂಥವ್ರನ್ನ ಪ್ರೀತಿಸಿಲ್ವಲ್ಲ ಅನ್ನೋ ಸಾಲ ಬಿಟ್ರೆ ನಿಮ್ಮ ಹತ್ರ ಯಾವ ಸಾಲನೂ ಇರಬಾರ್ದಂತೆ. ಹಲ್ಲೆಲೂಯ. ನೋಡಿ, ನೀವು ಎಷ್ಟು ಜನರನ್ನ ಪ್ರೀತಿಸೋದಿಲ್ಲ ಅದೆಲ್ಲ ಯೋಚನೆ ಮಾಡಿ. ನಿಮಗೆ ಖುಷಿ ಪಡಿಸೋರು ಇರ್ತಾರೆ, ನೋವು ಪಡಿಸೋರು ಇರ್ತಾರೆ, ಬೈಯೋರು ಇರ್ತಾರೆ, ಹೊಗಳೋರು ಇರ್ತಾರೆ. ವಿ ಹ್ಯಾವ್ ಟು ಲವ್ ಎವ್ರಿವನ್. ಯೇಸು ಸ್ವಾಮಿ ಪಕ್ಕದಲ್ಲಿರೋ ಕಲ್ಲನ್ನು ಪ್ರೀತಿ ಮಾಡಿದ್ರು. ಇವತ್ತೇ ನನ್ನ ಸಂಘ ಪರದೇಶಿಯಲ್ಲಿ ಇರುವೆ ಅಂತ. ವಿ ಹ್ಯಾವ್ ಟು ಲವ್ ಎವ್ರಿವನ್. ಅವ್ರು ದೊಡ್ಡವರಾಗಿರ್ಲಿ, ಚಿಕ್ಕವರಾಗಿರ್ಲಿ, ಅವ್ರು ಕೆಟ್ಟವರಾಗಿರ್ಲಿ, ಒಳ್ಳೆಯವರಾಗಿರ್ಲಿ, ವಿ ಹ್ಯಾವ್ ಟು ಲವ್. ಅಂದ್ರೆ ಕೆಟ್ಟವ್ರನ್ನ ಲವ್ ಮಾಡ್ಬೇಕಂದ್ರೆ ಅವ್ರ ಜೊತೆ ಸೇರೋದಲ್ಲ. ಒಂದು ಬ್ರದರ್ ಎಲ್ಲರನ್ನು ಪ್ರೀತಿ ಮಾಡ್ಬೇಕು, ನಾವು ಕುಡುಕರನ್ನು ಪ್ರೀತಿ ಮಾಡ್ಬೇಕು ಅಂತ ಹೇಳಿದಕ್ಕೆ ಆ ಪಾಸ್ಟರ್, ಆ ಬಿಲಿವರ್ ಕುಡುಕನ ಜೊತೆ ಬಾರಲ್ಲೂ ಕೂತಿದ್ದಾನೆ. ಯಾಕಪ್ಪ ನೀನ್ ಬಾರ್ಗೆ ಹೋಗಿದ್ದೆ ಅಂದ್ರೆ ನಾನು ಕುಡುಕರನ್ನು ಪ್ರೀತಿ ಮಾಡ್ತೀನಿ ಪಾಸ್ಟರ್ ಹೇಳಿದ್ದಾರೆ. ನಾವು ಪ್ರೀತಿ ಮಾಡ್ಬೇಕಂದ್ರೆ ಅವ್ರು ಎಲ್ಲೆಲ್ಲಿ ಕೆಟ್ಟ ಕೆಲಸ ಮಾಡ್ತಾರೋ ಅಲ್ಲಿ ಇರ್ಬೇಕಂತ ಅಲ್ಲ. ನೀವು ಪ್ರಾರ್ಥನೆಯಲ್ಲಿ ಪ್ರೀತಿ ಮಾಡ್ರಿ, ಅವ್ರು ಚಿಕ್ಕದಾಗ ಬುದ್ಧಿಯಲ್ಲಿ ಪ್ರೀತಿ ಮಾಡ್ರಿ, ಅವ್ರಿಗೆ ಒಳ್ಳೆಯದನ್ನ ಬಯಸೋದ್ರಲ್ಲಿ ಪ್ರೀತಿ ಮಾಡ್ರಿ. ಯು ಹ್ಯಾವ್ ಟು ಲವ್ ಎವ್ರಿವನ್. ಪ್ರೀತಿನೇ ಕೊನೆಗೆ ನಿಲ್ಲೋದು, ಯಾವುದು ನಿಲ್ಲಲ್ಲ. ಈ ಲೋಕದಲ್ಲಿ ಏನೇ ಸಂಪಾದನೆ ಮಾಡಿದ್ರು ನಿನ್ನಲ್ಲಿ ಪ್ರೀತಿ ಇಲ್ಲ ಅಂದ್ರೆ ನೀನೇನು ಅನ್ನದವನು ಅಂತ ಪೌಲನು ಹೇಳ್ತಾ ಇದ್ದಾನೆ. ದೇಹವನ್ನೆಲ್ಲ ಸುಡುಕ್ಕೆ ಒಪ್ಪಿಸಿದ್ರು ಪ್ರೀತಿ ಇಲ್ಲ ಅಂದ್ರೆ ಏನೂ ಇಲ್ಲ. ನಿನಗೆ ಸಕಲ ವಿದ್ಯೆ, ಜ್ಞಾನ, ವಿವೇಕ ಎಲ್ಲ ಇದ್ರು ನಿನ್ನಲ್ಲಿ ಪ್ರೀತಿಸೋ ಗುಣ ಇಲ್ಲ ಅಂದ್ರೆ ನೀನು ವೇಸ್ಟ್ ಅಂತ ಬೈಬಲ್ ಹೇಳ್ತಾ ಇದೆ. ಪ್ರೀತಿ ಮಾಡ್ರಿ, ಹಣ ಕಲಿಸೋದಕ್ಕಿಂತ ಪ್ರೀತಿ ಮಾಡ್ರಿ. ಆ ಪ್ರೀತಿ ಮಾಡಿಲ್ಲ ಅನ್ನೋ ಸಾಲನೇ ನಿಮ್ಮ ಹತ್ರ ಉಳಿಬೇಕು. ಹಲ್ಲೆಲೂಯ. ಬೇರೆ ಯಾವ ಸಾಲ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯ. ನೀವ್ ಯಾರ ಹತ್ರ ಒಂದು 10 ರೂಪೀಸ್ ಸಾಲ ಮಾಡಿದ್ರು ವಾಪಸ್ ಕೊಟ್ಬಿಡ್ರಿ. ಯಾರ ಹತ್ರ 100 ರೂಪೀಸ್ ಮಾಡಿದ್ರು ಕೊಟ್ಬಿಡ್ರಿ. 500 ಮಾಡಿದ್ರು ಕೊಟ್ಬಿಡ್ರಿ. 10,000 ಮಾಡಿದ್ರು ಕೊಟ್ಬಿಡ್ರಿ. ಹಲ್ಲೆಲೂಯ. ಯಾವ ಕೇಳಿಲ್ಲ ಆದ್ರೆ ಆ ಮನಸ್ಸಲ್ಲಿ ಆ ಋಣ ಇರಬಾರದು. ಹಲ್ಲೆಲೂಯ. ಅವ್ರು ಕೊಡ್ಬೇಕಲ್ಲ, ಅವ್ರಿಗೆ ಕೊಡ್ಬೇಕಲ್ಲ, ಅವ್ರಿಗೆ ಕೊಡ್ಬೇಕಲ್ಲ ಅನ್ನೋ ಮನಸ್ಸು ನಿಮಗೆ. ಹಲ್ಲೆಲೂಯ. ಪ್ರಿಯ, ಯಾರ ಹತ್ರ ಆದ್ರೂ ಇಸ್ಕೊಳ್ಳಿ, ಅಪ್ಪನ ಹತ್ರ ಇಸ್ಕೊಳ್ಳಿ, ಅಮ್ಮನ ಹತ್ರ ಇಸ್ಕೊಳ್ಳಿ, ಅಕ್ಕನ ಹತ್ರ ಇಸ್ಕೊಳ್ಳಿ, ತಂಗಿ ಹತ್ರ, ತಮ್ಮನ, ಯಾರ ಹತ್ರ ಆದ್ರೂ ಇಸ್ಕೊಳ್ಳಿ. ಅವ್ರ ಋಣನ ಅವ್ರಿಗೆ ತಿಳಿಸ್ಬೇಕು. ಈ ಋಣನ ಹೊತ್ಕೊಂಡು ನೀವು ಸತ್ತೋಗ್ಬಾರ್ದು. ಹಲ್ಲೆಲೂಯ. ಯಾವ ಋಣ ನಿನ್ನ ಮೇಲೆ ಬೇಡ, ಯಾವ ಭಾರ ನಿನ್ನ ಮೇಲೆ ಬೇಡ. ನಿನ್ನ ಸಾವು ಬಂದಾಗ ಖಚಿತವಾಗಲೂ ನೆಮ್ಮದಿಯಾದಂತ ಸಾವು ಬರಬೇಕು. ಅವ್ರಿಗೆ ಅಪ್ಪನಿಗೆ 200 ರೂಪೀಸ್ ನಾನು ಕೊಡ್ಬೇಕಂತ ಸಾಯೋ ಟೈಮಲ್ಲಿ ನೀನು ಯಾರ ಹತ್ರ ಸಾಲ ಮಾಡಿದ್ದೆ ಎಲ್ಲ ಜ್ಞಾಪಕ ಬರುತ್ತೆ. ಹಲ್ಲೆಲೂಯ. ಇದು ಮಿಸ್ ಇಲ್ಲದೆ ಪ್ರತಿಯೊಬ್ಬ ಮನುಷ್ಯ ಸಾಯೋವನಿಗೂ ಬರುತ್ತೆ. ನಾನು ಎಷ್ಟೋ ಸಾಯೋಕ್ಕಿಂತ ಮುಂಚೆ ಎಷ್ಟೋ ಜನರಿಗೆ ನಾವು ಪ್ರೇಯರ್ ಮಾಡಕ್ ಹೋಗಿ ಅವರೆಲ್ಲ ಹೇಳಿದ್ದಾರೆ, പക്ഷേ ಒಂದು 20 ವರ್ಷದಿಂದ ಪಕ್ಷೆ ನಾನು ಸಾಲ ಮಾಡಿದ್ದೆ ಒಂದು 10,000 ರೂಪಾಯಿ ಅವ್ರಿಗೆ ಕೊಟ್ಟ ಇಲ್ಲ. ನನ್ನ ಮನಸ್ಸು ಇವತ್ತು ಜ್ಞಾಪಕ ಬರ್ತಾ ಇದೆ ಅಂತ ಇದ್ದಾರೆ. ಯಾವಾಗ? ಸಾಯೋ ಟೈಮಲ್ಲಿ. ನಿನಗೆ ಸಾಯೋ ಟೈಮಲ್ಲಿ ಮೆಮೊರಿ ಜಾಸ್ತಿ ಆಗುತ್ತೆ.
ಎಲ್ಲ ಜ್ಞಾಪಕ ಬರುತ್ತೆ ನಿನಗೆ. ನೀನು ಒಳ್ಳೇದನ್ನು ಕೆಟ್ಟದ್ದು ಎರಡು 100% 1000% ನಿನ್ ಮೈಂಡಲ್ಲಿ ಓಡುತ್ತೆ. ಹಲ್ಲೆಲೂಯ. ಅದಕ್ಕೆ ನಿನ್ ಮನಸ್ಸಲ್ಲಿ ನಿನ್ ಸಂಪಾದನೆಯಲ್ಲಿ ಬಂದಾಗ ನೀನು ಯಾವತ್ತು ಯಾರಿಗೆ ಕೊಡಬೇಕು ಅದನ್ನೆಲ್ಲ ಜ್ಞಾಪಕ ಮಾಡ್ಕೊಂಡು ಕೊಡಬೇಕಾದವ್ರಿಗೆಲ್ಲ ಕೊಟ್ಬಿಡ್ರಿ. ಅವ್ರು ಕೇಳಿಲ್ಲ ಅಂತ ಸುಮ್ಮನೆ ಇರಬೇಡ್ರಿ, ನೀವೇ ಹುಡುಕೊಂಡು ಹೋಗಿ ಕೊಟ್ಬಿಟ್ರಿ. ಇದೋ ಬ್ರದರ್, ಇದೋ ಸಿಸ್ಟರ್, ಅಣ್ಣ ಇದೋ ನಾ ಅತ್ತಿಗೆ ನಿಮ್ಮ ಹತ್ರ ಸಾಲ ಮಾಡಿದ್ದೆ, ಮಾವ ನಿಮ್ಮ ಹತ್ರ ಸಾಲ ಮಾಡಿದ್ದೆ, 5,000 ರೂಪಾಯಿ ಅವತ್ತು ಕೊಟ್ಟಿದ್ರಲ್ಲ, ನಾನು ಒಂದು ಚಿಕ್ಕ ಬಿಸ್ನೆಸ್ ಮಾಡ್ಬೇಕಂದಾಗ ತಗೊಳ್ಳಿ ವಾಪಸ್. ಅವ್ರ ದುಡ್ಡನ್ನ ಅವ್ರಿಗೆ ಕೊಟ್ಟು ಆ ಋಣನ ಇಟ್ಕೋಬೇಡ್ರಿ. ಅದು ಇವಾಗಿದ್ರು ನಿಮ್ಮನ್ನ ಸಾಯುವಾಗ ಋಣ ಹೊತ್ಕೊಂಡು ಯಾಕೆ ಸಾಯ್ತೀರಾ? ತೀರಿಸ್ಬೇಡಿ. ಪ್ರೀತಿಸೋ ಋಣ ಮಾತ್ರ ಇಟ್ಟು. ಹಲ್ಲೆಲೂಯಾ. ಎಲ್ಲರನ್ನೂ ಪ್ರೀತಿ ಮಾಡಿ. ನಾವು ಒಂದು ದಿವಸ ಸಾಯ್ತೀವಿ. ವಿ ಹ್ಯಾವ್ ಟು ಲವ್ ಎವರಿವನ್. ನಮಗೆಲ್ಲರೂ ಬೇಕು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ಒಬ್ಬನೇ ಮಗನನ್ನ ಕೊಟ್ಟರು. ದೇವರು ಲೋಕವನ್ನು ಇಷ್ಟು ಪ್ರೀತಿ ಮಾಡುವಾಗ ನೀನ್ ಯಾಕೆ ಜನರನ್ನ ದೂರ ಹೋಗು ಅಂತ ತಳ್ತಾ ಇದ್ದೀರಾ? ವಿ ಹ್ಯಾವ್ ಟು ಲವ್. ಎಲ್ಲರನ್ನು ಪ್ರೀತಿಸುವಂತ ಋಣವನ್ನ ಮನಸ್ಸಿನಲ್ಲಿ ಇಟ್ಕೊಳ್ರಿ. ಹಲ್ಲೆಲೂಯಾ. ದ್ವೇಷ, ಕೋಪ, ಅಸೂಹೆ, ಕೆಟ್ಟತನ ಎಲ್ಲವನ್ನ ತೆಗೆದಾಕಿ ನಮ್ಮಲ್ಲಿ ಪ್ರೀತಿಸುವಂತ ಗುಣ. ಹಲ್ಲೆಲೂಯಾ. ಅದಕ್ಕೆ ಪೌಲನು ಹೇಳ್ತಾನೆ, ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿನ್ನಲ್ಲಿಯೂ ಕ್ರಿಸ್ತನು ಕ್ಷಮಿಸಿದಂತೆ ನೀವು ಸಹ ಕ್ಷಮಿಸಿರಿ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಈ ಪ್ರಪಂಚದಲ್ಲಿ ಯಾರು ದೊಡ್ಡವರಂದ್ರೆ ವಯಸ್ಸಲ್ಲಿ ದೊಡ್ಡವರಲ್ಲ, ದುಡ್ಡಲ್ಲಿರೋನು ದೊಡ್ಡವನಲ್ಲ, ಆಸ್ತಿಯಲ್ಲಿ ಇರೋನು ದೊಡ್ಡವನಲ್ಲ, ಒಳ್ಳೆ ದೊಡ್ಡ ಎಜುಕೇಶನ್ ಮಾಡಿರೋನು ದೊಡ್ಡವನಲ್ಲ, ದೊಡ್ಡ ಚರ್ಚಿ ಕಟ್ಟಿರೋನು ದೊಡ್ಡವನಲ್ಲ. ಯಾರಲ್ಲಿ ಕ್ಷಮಿಸುವ ಸ್ವಭಾವ ಇದೆಯೋ ಪ್ರಪಂಚದಲ್ಲಿ ಅವನೇ ಬಹಳ ಎತ್ತರಕ್ಕೆ ಬೆಳೆದಿದ್ದಾನೆ. ಚಪ್ಪಲ್ ಹೊಡೆಯೋಣ ದೇವರಿಗೆ. ಹಲ್ಲೆಲೂಯಾ. ಅವನು ದೊಡ್ಡ ಚರ್ಚು, ಯೋಚನೆ ಮಾಡೋ 10 ಲಕ್ಷ ಜನ ಇದ್ದಾರೆ, ಅವನಲ್ಲಿ ಪ್ರೀತಿಸುವ ಗುಣನೇ ಇಲ್ಲ ಅಂದ್ರೆ ಅಷ್ಟು ದೊಡ್ಡ ಚರ್ಚ್ ಇತ್ತು ಆತನ ವೇಸ್ಟ್. 10 ಕಂಪನಿಗೆ ಓನರು 1000 ಜನಕ್ಕೆ ಸ್ಯಾಲರಿ ಕೊಡ್ತಾನೆ, ಆತನಲ್ಲಿ ಪ್ರೀತಿಸುವ ಗುಣ ಇಲ್ಲ ಅಂದ್ರೆ ಹಲ್ಲೆಲೂಯಾ. ಯಾರು ದೊಡ್ಡವರಂದ್ರೆ ಕ್ಷಮಿಸೋ ಸ್ವಭಾವ ಯಾರಲ್ಲಿ ಇದೆಯೋ ಅವರೇ ದೊಡ್ಡವರು. ಹಲ್ಲೆಲೂಯಾ. ನೀವೇನು ಯಾರನ್ನಾದ್ರೂ ಕ್ಷಮಿಸಿದ್ದೀರಾ? ನಿಮ್ಮಲ್ಲಿ ಕ್ಷಮಿಸುವ ಸ್ವಭಾವ ಇದೆಯಾ? ಹಲ್ಲೆಲೂಯಾ. ನಾನು ಎಲ್ಲರನ್ನು ಕ್ಷಮಿಸ್ಬೇಕಂತಾನೆ ನಾನು ಪ್ರಾರ್ಥನೆಯನ್ನ ಮಾಡ್ತೀನಿ. ಆದ್ರೆ ಅವ್ರು ಕೆಟ್ಟವರು ಅಂದಾಗ ಸ್ವಲ್ಪ ದೂರ ಸರಿತೀನಿ ಅಷ್ಟೇ, ಡಿಸ್ಟೆನ್ಸ್ ಮಾಡ್ತೀನಿ ಅಷ್ಟೇ ಹೊರತು ನಾನು ಎಲ್ಲರನ್ನೂ ಕ್ಷಮಿಸ್ಬಿಡ್ತೀನಿ, ಎಲ್ಲರನ್ನೂ ಪ್ರೀತಿ ಮಾಡ್ತೀನಿ. ವಿ ಹ್ಯಾವ್ ಟು ಲವ್. ದೇವರ ವಾಕ್ಯ ಹೇಳ್ತಾ ಇದೆ. ಇವಾಗ ನೋಡಿ, ಕಾಣಿಕೆ ತೆಗೆಯುವಾಗ್ಲೂ ನೀವು ಕಾಣಿಕೆ ಹಾಕುವಾಗ ಯಾರ ಮೇಲೂ ಕೋಪ ದ್ವೇಷ ಇರಬಾರದು ಅಂತ ಬೈಬಲ್ ಹೇಳ್ತಾ ಇದೆ. ಹಲ್ಲೆಲೂಯಾ. ನೀವು ದ್ವೇಷ ಕೋಪ ಎಲ್ಲ ಇಟ್ಟುಕೊಂಡು ನೀವು ಕಾಣಿಕೆ ಹಾಕುವಾಗ ದೇವರು ಇಷ್ಟಪಡೋದಿಲ್ಲ. ಪ್ರೀತಿಸುವಂತ ಋಣ ನಿಮ್ಮಲ್ಲಿ ಇರಲಿ, ಆ ಪ್ರೀತಿಸುವ ಗುಣ ನಿಮ್ಮಲ್ಲಿ ಇರಲಿ, ಆ ಪ್ರೀತಿಸುವ ಶಕ್ತಿ ನಿಮ್ಮಲ್ಲಿ ಇದ್ರೆ ಅದು ನಿಜವಾದ ಸಾಲ ಆಗಿರುತ್ತೆ. ಚಪ್ಪಲ್ ಹೊಡೆಯೋಣ ದೇವರಿಗೆ. ಹಲ್ಲೆಲೂಯಾ. ಅದಕ್ಕೆ ಸಾಲ ಕೊಡುವಂಥದ್ದು ಆಶೀರ್ವಾದದ ಭಾಗ, ಕೊಡದೇ ಇರೋದು ಬಹಳಷ್ಟು ಡೇಂಜರ್. ಅದಕ್ಕೆ ಕೊಡಲಿ. ಸಾಲ ಕೊಡುವೆರೆ ಹೊರತು ಸಾಲ ತೆಗೆದುಕೊಳ್ಳೋದಿಲ್ಲ ಅಂತ ದೇವರ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯಾ. ಅದಕ್ಕೆ ಪೌಲನು ಹೇಳ್ತಾನೆ, ನೀವೊಬ್ಬರನ್ನೊಬ್ಬರು ಪ್ರೀತಿಸುವ ಋಣವೇ ಹೊರತು ಬೇರೆ ಯಾವ ಸಾಲವೂ ನಿಮಗಿರಬಾರದು. ನೀವು ಸಾಯಷ್ಟಾಗಿ ಯಾವ ಸಾಲ ಇರಬಾರದು. ಪ್ರೀತಿಸಿಲ್ಲ ಅನ್ನೋಂಥ ಸಾಲ ಒಂದು ಇರಬೇಕು. ಅದಕ್ಕೆ ಈ ವಯಸ್ಸಲ್ಲಿ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ, ಎಲ್ಲರನ್ನೂ ಪ್ರೀತಿ ಮಾಡಿ, ಎಲ್ಲರೂ ಬೇಕಾಗಿದ್ದಾರೆ ನಮಗೆ. ಹಲ್ಲೆಲೂಯಾ. ನೀವು ನಿಮ್ಮ ಮನಸ್ಸಲ್ಲಿ ಎಷ್ಟು ಜನ, ಎಷ್ಟು ದೊಡ್ಡ ಲಿಸ್ಟ್ ಇದೆ ಯೋಚನೆ ಮಾಡಿ. ನಿಮ್ಮ ಮನಸ್ಸಲ್ಲೇ ಕಣ್ಣು ಮುಚ್ಚಿ ಯೋಚನೆ ಮಾಡಿ, ಎಷ್ಟು ದೊಡ್ಡ ಲಿಸ್ಟ್ ಇದೆ. ರಮೇಶ, ಸುರೇಶ, ಮಾದೇಶ, ವೆಂಕಟೇಶ, ಸುಬ್ಬಲಕ್ಷ್ಮಿ, ಸುಬ್ಬರಾಯರು, ರಾಮಪ್ಪ, ಎಷ್ಟು ಜನ ಇದ್ದಾರೆ. ಎಷ್ಟು ಜನರು ನೀವು ದ್ವೇಷ ಮಾಡ್ತಾ ಇದ್ದೀರಿ. ಹಲ್ಲೆಲೂಯಾ. ಎಷ್ಟು ಜನರ ಮೇಲೆ ನಿಮಗೆ ಕೋಪ ಇದೆ. ಇವತ್ತು ಈ ಸಂಡೆ ದೇವ್ರಿಗೆ ಒಪ್ಪಿಸ್ಕೊಡೋಣ. ದೇವರೇ, ಆ ರಾಮಪ್ಪನ ನಾನು ಕ್ಷಮಿಸಿಬಿಡ್ತೀನಪ್ಪ, ಇನ್ಮೇಲೆ ರಾಮಪ್ಪನ ಮೇಲೆ ನನ್ಗೆ ಯಾವ ಕೋಪ ಇಲ್ಲ. ಯೋಚನೆ, ಒಂದು 15 ವರ್ಷದಿಂದ ನಿಮ್ಗೆ ಅವ್ರ ಮೇಲೆ ದ್ವೇಷ ಇರ್ಬೋದು, 20 ವರ್ಷದಿಂದ ಇರ್ಬೋದು, ಒಂದು ವೇಳೆ ಚಿಕ್ಕ ವಯಸ್ಸಿಂದಾನೇ ಇರ್ಬೋದು, ಇಲ್ಲ ನಿನ್ನ ಮೊನ್ನೆ ಒಂದು ಗಲಾಟೆ ಆಗಿ ಕೋಪ ದ್ವೇಷಗಳು ಬಂದಿರ್ಬೋದು. ಹ್ಯಾವ್ ಟು ಲವ್ ಎವ್ರಿವನ್. ಎಲ್ಲರನ್ನೂ ಕ್ಷಮಿಸ್ಬಿಡ್ರಿ. ಎಲ್ಲರ ಹತ್ರನೇ ಚೆನ್ನಾಗಿರಕ್ಕೆ ಟ್ರೈ ಮಾಡಿ. ನಾನೇನು ಅವ್ರ ಮನೆಗೆ ಹೋಗಿ ಅಂತ ಹೇಳ್ತಾ ಇಲ್ಲ, ಅವ್ರ ಜೊತೆನೆ ಸೇರ್ಕೊಂಡು ಅವ್ರ ಜೊತೆ ಸುತ್ತಾಡಿ ಅಂತ ಹೇಳ್ತಾ ಇಲ್ಲ. ಯೋಚನೆ ಮಾಡ್ಕೊಂಡ್ರೆ ಪ್ರಿಯನವ್ಗೆ ನಿಮ್ಮ ಪಾಡಿಗೆ ನೀವಿರಿ. ದೇವರ ಹತ್ರ ಸಾಧಿಕೆ, ದೇವರವರನ್ನೆಲ್ಲರನ್ನೂ ಕ್ಷಮಿಸ್ಬಿಟ್ಟಿದ್ದೀನಪ್ಪ, ನನಗೆ ಯಾರ ಮೇಲೇನೂ ದ್ವೇಷ ಇಲ್ಲ, ಯಾರ ಮೇಲೇನೂ ಕಹಿತನ ಇಲ್ಲ, ನಾನು ಎಲ್ಲರನ್ನ ಪ್ರೀತಿಸ್ತೀನಿ ಅಂದಾಗ ನೀನು ಕೊಡುವಂತಹ ಕಾಣಿಕೆಗೆ ಶಕ್ತಿ, ಆ ಸಾಲಕ್ಕೆ ಶಕ್ತಿ, ನಿಮ್ಮ ದುಡ್ಡಿಗೆ ಶಕ್ತಿ ಬರುತ್ತೆ. ಹಲ್ಲೆಲೂಯಾ. ಅದರಿಂದ ನಿಮ್ಮ ಹತ್ರ ದೇವರು ಕೊಟ್ಟಿರೋದೆಲ್ಲ ಹಣ ದೇವರದು. ನೀವು ದೇವರಿಗೆ ಸ್ವಂತ ಆದ್ಮೇಲೆ ನಿಮ್ಮ ಹತ್ರ ಇರೋ ದುಡ್ಡೆಲ್ಲ ದೇವರದೇ. ಕೊಡೋ ಭಾಗ್ಯ ದೇವರು ಕೊಟ್ಟಿದ್ದಾರೆ, ಕೊಡ್ರಿ. ಕೊಡೋದು ಒಂದು ಆಶೀರ್ವಾದದ ಒಂದು ಭಾಗ. ಮತ್ತು ಮೂರನೇದಾಗಿ ನೋಡುವಾಗ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 44ನೇ ವಚನ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 44ನೇ ವಚನ.
ನಿಮಗೆ ಸಾಲ ಕೊಡುವವರೇ ಹೊರತು ನೀವು ಅವರಿಗೆ ಕೊಡುವುದಿಲ್ಲ. ನೀವು ಅವರಿಗೆ ಅಧೀನರಾಗಿರುವಿರಿ, ಅವರು ಶಿಷ್ಯ ಶಿರಸ್ಸಾಗಿರುವಿರಿ. ನೋಡಿ, ನಿಮಗೆ ಸಾಲ ಕೊಡುವರೇ ಹೊರತು ನೀವು ಅವರಿಗೆ ಕೊಡುವುದಿಲ್ಲ. ನೀವು ಅವರಿಗೆ ಅಧೀನರಾಗುವರೆ, ಅವರು ನಿಮಗೆ ಶಿರಸ್ಸರಾಗಿರುವರು. ಮೂರನೇದಾಗಿ, ಸಾಲ ತೆಗೆದುಕೊಳ್ಳೋದು ಶಾಪದ ಭಾಗ. ನೀವು ಸಾಲ ಈಸ್ಕೊಡ್ತೀರಾ ಅಂದ್ರೆ ನೀವು ಶಾಪದಲ್ಲಿ ಇದ್ದೀರಾ ಅಂತ ಅರ್ಥ. ಹಲ್ಲೆಲೂಯಾ. ವಾಕ್ಯದಲ್ಲಿ ಹೇಳ್ತದೆ, ನೀವು ಸಾಲ ತಗೊಂಡ್ರೆ ಅವರು ನಿಮಗೆ ಓನರ್ ಆಗ್ತಾರೆ, ನಿಮಗೆ ತಲೆ ಆಗಿರ್ತಾರೆ, ಅವರು ನಿಮಗೆ ಪಾಸ್ ಆಗ್ಬಿಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ನೀವು ಬಹಳಷ್ಟು ಯೋಚನೆ ಮಾಡಿ. ಸಾಲ ತೆಗೆದುಕೊಳ್ಳೋದು ಒಂದು ಶಾಪ. ನೋಡ್ರಿ, ಆ ಓನರ್ ಸಾಲ ಕೊಟ್ಟವನಿಗೆ ಎಷ್ಟು ಅಧಿಕಾರ ಅಂದ್ರೆ ಯಾವಾಗ ಬೇಕಾದ್ರೂ ಫೋನ್ ಮಾಡ್ತಾರೆ. ನೈಟ್ 1 ಗಂಟೆಗೆ ಬಂದು ಬಾಗಿಲು ತಡ್ತಾನೆ, ಏನಮ್ಮ ಸಾಲ ಕೊಡೋ, ಇಸ್ಕೊಂಡಿಲ್ವ ಅವತ್ತು. ಸಾಲ ಈಸ್ಕೊಳ್ಳೋದು ಒಂದು ಶಾಪ. ಹಲ್ಲೆಲೂಯಾ. ನೀವು ಸಾಲನೇ ಕೊಡ್ತಾ ಇದ್ದೀರಾ ಅಂದ್ರೆ ನೀವೆಷ್ಟು ಆಶೀರ್ವದಿಸಲ್ಪಟ್ಟಿದ್ದೀರಿ, ನೀವು ಬ್ಲೆಸ್ಸಿಂಗ್ ದೇವರಿಂದ ಸಿಕ್ಕಿದೆ. ಇನ್ನೊಬ್ಬರಿಗೆ ನೀವು ಸಾಲ ಕೊಡ್ತಾ ಇದ್ದೀರಾ ಅಂದ್ರೆ ದೇವರು ಈ ವರ್ಷದಲ್ಲಿ ನಿಮ್ಮನ್ನ ಬ್ಲೆಸ್ ಮಾಡಿದ್ದಾರೆ. ಹಲ್ಲೆಲೂಯಾ. ಈ ಸಾಲ ಈಸ್ಕೊಡ್ತೀರಾ ಅಂದ್ರೆ ಅವ್ರು ನಿಮ್ಮ ಮೇಲೆ ಅಧಿಕಾರ ಚಲಾಯಿಸ್ತಾರೆ, ಒಡೆಯಕ್ಕೂ ಬರ್ತಾರೆ, ಇಷ್ಟ ಬಂದಂಗೆ ಬೈತಾರೆ. ವಿಲ್ಸನ್ ಗಾರ್ಡನ್ ಒಂದು ಮನೆಯಲ್ಲಿ ಗಲಾಟೆ, ರೌಡಿಗಳೆಲ್ಲ ಹೋಗಿ, ನಮ್ ದುಡ್ಡು ನಾನು ಕೊಡಮ್ಮ, ಇಲ್ಲ ಆದ್ರೆ ಯಾರಾದ್ರೂ ಹೋಗಿ ಯಾವ್ದಾದ್ರು ಪಾಪ ಮಾಡಿ ನಮಗೆ ದುಡ್ಡು ತಗೊಂಡ್ಬಂದು ಕೊಡು, ಸೆಟ್ಲ್ ಮಾಡೋ ಅಂತ ಗಲಾಟೆ. ರೋಡಲ್ಲಿ, ಪಬ್ಲಿಕ್ ಅಲ್ಲಿ ಅಷ್ಟಿಷ್ಟು ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಪ್ರಿಯದೋಮುವೆ, ನೀವು ಗಮನಿಸರಿ, ನೀವು ಯೋಚನೆ ಮಾಡ್ಕೊಡ್ರಿ, ದೇವರ ಶಾಪ. ಇವತ್ತು ನೀವು ದೇವರನ್ನ ಯಾವಾಗಲೂ ಗಮನಿಸಿ ನೋಡ್ಬೇಕು. ಸಾಲ ಬಹಳಷ್ಟು ಕೆಟ್ಟದ್ದು. ಹಲ್ಲೆಲೂಯಾ. ಸಿಸ್ಟರ್ನ ಕೇಳಿದಾಗ ಏನು ಅಂದಿಲ್ವ ಸಿಸ್ಟರ್ ನೀವು ಆ ಮಾತಿಗೆ ಅಂದಾಗ ನಾನು ಏನ್ ಈಸ್ಕೊಂಡಿದ್ದೀವಿ, ಈಸ್ಕೊಬೇಕು. ನೋಡಿ, ನೀವು ಸಾಲ ತೆಗೆದುಕೊಂಡ್ರೆ ಅವ್ರು ಏನ್ ಬೇಕಾದ್ರೂ ನಿಮ್ಗೆ ತಲೆ ಆಗಿರ್ತಾರೆ, ಅವ್ರ ಅಧಿಕಾರಿ ಆಗಿರ್ತಾರೆ, ಒಡೆಯಕ್ ಬರ್ತಾರೆ, ಬೈತಾರೆ, ಇಷ್ಟ ಬಂದಂಗೆ ಬರ್ತಾರೆ, ಮಧ್ಯರಾತ್ರಿ 1 ಗಂಟೆಗೆ ಬರ್ತಾರೆ, ಫೋನ್ ಕಾಲ್ಸ್ ಮಾಡ್ತಾರೆ. ಅವ್ರು ಎಲ್ಲಿ ಹೋದ್ರು ಧೈರ್ಯವಾಗಿ ಮಾತಾಡ್ತಾರೆ, ನಾವು ಸಾಲ ಕೊಟ್ಟಿದ್ದೀವಿ ಅಂತ. ನೀವು ಸಾಲ ಕೊಟ್ಟ ಕಾರಣ ನೀವು ಬಹಳಷ್ಟು ಯೋಚನೆ ಮಾಡ್ಕೊಂಡ್ರೆ ಶಾಪದಲ್ಲಿ ಇರ್ತೀರಾ. ಹಲ್ಲೆಲೂಯಾ. ಒಂದು ಮನೆಗೆ ಹೋಗಿದ್ರೆ ಅವರು ಬಚ್ಚಲ ಮನೆಯಲ್ಲಿ ಬಚ್ಚಿಟ್ಕೊಂಡ್ಬಿಟ್ಟಿದ್ದಾರೆ ಹಸ್ಬೆಂಡ್. ಯಾಕಂದ್ರೆ ಸಾಲಗಾರರು ಬರ್ತಾರೆ. ಆಯ್ಪ 12 ಗಂಟೆವರೆಗೂ ಹೋಗಲ್ಲ ಅಂತ. ಯಪ್ಪ 12 ಗಂಟೆವರೆಗೂ ಬಚ್ಚಲ ಮನೆಯಲ್ಲಿ ಸಾಲಗಾರಕ್ಕೋಸ್ಕರ. ನಾನು ನ್ಯೂಸ್ ಪೇಪರ್ ಓದ್ತಾ ಇರ್ತೀನಿ, ಸಾಲದಿಂದ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಸತ್ತೋಗ್ಬಿಟ್ಟಿದ್ದಾರೆ. ಸಾಲ, ವಿಪರೀತವಾದಂತ ಸಾಲಗಳು. ಪ್ರಿಯದು ಕೊಡೋರು ಇದ್ದಾರೆ ಅಂತ ಹೇಳಿ ನಾವೆಲ್ಲರ ಹತ್ರ ಸಾಲ ಮಾಡಬಾರ್ದು. ಹಲ್ಲೆಲೂಯಾ. ಯೋಚನೆ ಮಾಡ್ಕೊಳ್ರಿ. ಕೆಲವರು ಎಲ್ಲರ ಹತ್ರನೂ ಸಾಲ ಇಟ್ಕೊಂಡಿರ್ತಾರೆ. ಯೋಚನೆ ಮಾಡಿ, ಆ ಸಂಧಿಗೆ ಹೋಗಲ್ಲ. ಯಾಕಮ್ಮ ಆ ಸಂಧಿಗೆ ಹೋಗಲ್ಲ ಅಂದ್ರೆ ಫಸ್ಟ್ ಅಲ್ಲಿ ಇಪ್ಪ ಸಾಲ ಕೊಟ್ಟಿರೋ ಇಪ್ಪ ಇದ್ದಾನೆ, ಆ ರೋಡಿಗೆ ಬರಲ್ಲ. ಸಾಲ ಕೊಟ್ಟಿರೋ ಇದ್ದಾರೆ ಅಂದ್ರೆ ಅಲ್ಲಿಗೆ ಮಖ ತೋರ್ಸಕ್ ಆಗೋದಿಲ್ಲ, ಯಾಕಂದ್ರೆ ಸಾಲ ಈಸ್ಕೊಬಿಟ್ಟಿದ್ದೀವಿ. ಅದಕ್ಕೆ ಸಾಲ ಮಾಡೋದು ತುಂಬಾ ಡೇಂಜರ್. ಇರೋದ್ರಲ್ಲೇ ತೃಪ್ತರಾಗಿರಿ ಅಂತ ಬೈಬಲ್ ಹೇಳ್ತದೆ. ಕನ್ನಡದಲ್ಲೂ ಗಾದೆ ಇದೆ, ಹಾಸಿಗೆ ಇದ್ದಷ್ಟು. ನಿಮ್ಗೆ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟರಲ್ಲೇ ಹೋಗಿ. ಅದಕ್ಕೆ ಯಾಕೆ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಳ್ತೀರಾ? ಅದು ತುಂಬಾ ನಿಮ್ಮನ್ನ ಎಲ್ಲರ ಮುಂದೆ ಅವಮಾನ ಪಡಿಸ್ತದೆ. ಇಟ್ ಇಸ್ ಕಿಲ್ ಯು. ಹಲ್ಲೆಲೂಯಾ. ಮೊನ್ನೆ ಡಾಕ್ಟರ್ ಗಂಡ ಎತ್ತಿ ಡಾಕ್ಟರ್ ಮೊನ್ನೆ ಸೂಸೈಡ್ ಮಾಡ್ಕೊಂಡು ಸತ್ತೋಗಿ. ತುಂಬಾ ಸಾಲ ಆಗ್ಬಿಟ್ಟಿದೆ ಅಂತ. ಬಿಸ್ನೆಸ್ ಮಾಡ್ಬೇಕಂತ ಹೇಳಿ ತುಂಬಾ ಸಾಲ ಮಾಡ್ಕೊಂಡು ವರ್ಕೌಟ್ ಆಗ್ಲಿಲ್ಲ. ಇಬ್ರು ಸತ್ತ. ಅವ್ರ ಮಕ್ಕಳು ಚೆನ್ನಾಗಿದ್ದಾರೆ, ಆದ್ರೆ ಅವ್ರ ಜೀವನ ಹಿಂಗೆ. ಗಂಡ ಎತ್ತಿನ ಸತ್ತೋಗ್ಬಿಟ್ರು. ಮಕ್ಕಳ ಪರಿಸ್ಥಿತಿ. ಸಾಲ ಬೇಡ. ಬಹಳಷ್ಟು ಜನ ಸಾಲ ಕೊಡೋರು ಇದ್ದಾರೆ ಅಂದ ತಕ್ಷಣ ಈಸ್ಕೊಳ್ಳೋದ್ರಲ್ಲಿ ರೆಡಿಗಿರ್ತಾರೆ. ಅವ್ರ ಹತ್ರ, ಇವ್ರ ಹತ್ರ ಎಲ್ಲರ ಹತ್ರನೂ ಸಾಲ ಮಾಡಿರ್ತಾರೆ. ಹಲ್ಲೆಲೂಯಾ. ನೋಡಿ, ನಮ್ಮ ಹೊಟ್ಟೆ ಎಷ್ಟು ಒಳ್ಳೇದು ಗೊತ್ತಾ? ಏನು ಕೊಟ್ಟರು ತಿಂತದೆ, ನೀರು ಕೊಟ್ಟರು ಕುಡಿತದೆ, ಅನ್ನ ಸಾಂಬಾರ್ ಕೊಟ್ಟರು ತಿಂತದೆ, ಬಿರಿಯಾನಿ ಕೊಟ್ಟರು ತಗೊಳ್ತದೆ. ಇವಾಗ ಹೇಳಿ, ಅನ್ನ ಸಾಂಬಾರ್ ಒಳ್ಳೇದ ಆರೋಗ್ಯಕ್ಕೆ, ಬಿರಿಯಾನಿ ಒಳ್ಳೇದ? ಅದು ನಾವ್ಯಾರು ತಿಂತಾ ಇದ್ದೀವಿ? ಹೊಟ್ಟೆ ಎಷ್ಟು ಒಳ್ಳೇದು ಗೊತ್ತಾ? ಏನು ಕೊಟ್ಟರು ತಗೊಳ್ತದೆ. ಅನ್ನ ಸಾಂಬಾರೇ ಕೊಡ್ರಿ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಯಾಕೆ ಸಾಲ ಮಾಡಿ ಬಿರಿಯಾನಿ ತಿಂತಾ ಇದ್ದೀರಾ? ಸಾಲ ಮಾಡಿ ಕಬಾಬ್ ತಿಂತಾ ಇದ್ದೀರಾ? ಸಾಲ ಮಾಡಿ ಒಳ್ಳೊಳ್ಳೆ ಬೆಲೆ ಬಾಳುವ ಬಟ್ಟೆಗಳು ಹಾಕೊಂಡು ಎಲ್ಲರಿಗೂ ತೋರಿಸ್ತಾ ಇದ್ದೀರಾ? ಅದ್ರ ಒಳಗಡೆ ಬಾಗ್ಲು ಹಾಕೊಂಡ್ರೆ ಭಯ, ಮೊಬೈಲ್ ನೋಡಿದ್ರೆ ಸ್ವಿಚ್ ಆಫ್. ಯಾಕಪ್ಪ ಸ್ವಿಚ್ ಆಫ್ ಅಂದ್ರೆ ಪಾಶ ಸಾಲ ಮಾಡಿದ್ರು, ಅವರು ಸಾಲಗಾರ ಫೋನ್ ಮಾಡ್ತಾರೆ ಅಂದ್ಬಿಟ್ಟು ಸ್ವಿಚ್ ಆಫ್ ಮಾಡಿದ್ರು. ಹಲ್ಲೆಲೂಯಾ. ಪಾಶ ದುಡ್ಡು ಕೇಳೋಣ ಅಂತ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡಿದ ಪಾಶ ಅವನೋ ಸಿಗ್ಬೇಕು, ಉಂಟ್ಲಿಲ್ಲ ಅನ್ಸ್ಬಿಡ್ತೀನಿ ಅವನ್ನ. ಕಾಸು ಇಸ್ಕೊಳ್ಳುವಾಗ ಅಯ್ಯ ಅಂದ, ಕಾಸು ಕಳೆದು ಸ್ವಿಚ್ ಆಫ್ ಮಾಡ್ಬಿಟ್ಟಿದ್ದಾನೆ, ಮರ್ಯಾದೆ ಇಲ್ವಾ? ಯೋಚನೆ ಮಾಡ್ಬಿಟ್ಟು ಅವಾಗ ಎಷ್ಟೋ ಗೌರವ ಕೊಡ್ತಾ ಇರೋನು ಸಾಲ ಮಾಡಿದ್ದಕ್ಕೆ ಗೌರವ ಇಲ್ದಂಗೆ ಹೋಗೋಯ್ತು. ಮೊಬೈಲ್ ಸ್ವಿಚ್ ಆಫ್. ಕೆಲವರು ಮನೇನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ.
ಈ ಲೋನ್ಗಳಿಂದ ಎಷ್ಟು ಜನ ಪ್ರಾಬ್ಲಮ್ ಆಗಿ ಮೊನ್ನೆ 2 ತಿಂಗಳಿಂದ ಗೌರ್ಮೆಂಟ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಇದೆ ಪಾಪ ತುಂಬಾ ಪ್ರಾಬ್ಲಮ್ ಆಗ್ತದೆ. ಲೋನ್ಗಳೆಲ್ಲ ಪ್ರಾಬ್ಲಮ್ ಆಗುತ್ತೆ. ಗೌರ್ಮೆಂಟ್ ಆರ್ಡರ್ ಮಾಡಿದೆ ಯಾರಿಗೆ ಬಲವಂತವಾಗಿ ಲೋನ್ ಕಟ್ಟಿಸ್ಕೋಬಾರ್ದು, ಕಾನೂನು ಪ್ರಕಾರ ಏನಿದೆಯೋ ಅದನ್ನೇ ಡೀಲಿಂಗ್ ಮಾಡಿ. ಅನೇಕರು ಸತ್ತೋಗ್ತಾ ಇದ್ದಾರೆ, ಅನೇಕರು ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪ್ರಿಯದು, ಅದರಿಂದ ಈ ಲೋನ್ಗಳು ಮಾಡೋದು ತುಂಬಾ ಅಪಾಯಕರವಾದಂಥದ್ದು. ಕಾನೂನು ಪ್ರಕಾರ ಹ್ಯಾಂಡಲ್ ಮಾಡಿ. ಕೆಲವರು ವಾರ 500 ರೂಪಾಯಿ ಕಟ್ಟೋದು, 1000 ರೂಪಾಯಿ ಕಟ್ಟೋದು ಲೋನ್ಗಳನ್ನ ಮಾಡಿಸ್ಬಿಟ್ಟು ಮನೆಗೂ ನುಗ್ಗಿ ಬಲವಂತ ಮಾಡ್ತಾ ಇದ್ದಾರೆ. ಸಾಲ ಕೊಡ್ಬೇಕು ಅವ್ರು ಎಲ್ಲಾದ್ರೂ ನೋಡಿ ಮನೇಲಿ ಟಿವಿ ಎತ್ಕೊಂಡು ಹೋಗ್ತೀನಿ, ಅದು ಎತ್ಕೊಂಡು ಹೋಗ್ತೀನಿ ಅಂತ ಬ್ಯಾಂಕವರು ಹಂಗೆ ಮಾಡ್ತಾರೆ. ಅವ್ರಿಗೆ ಅಧಿಕಾರನೇ ಕೊಟ್ಟಿರಾ. ಬ್ಯಾಂಕವ್ರು ಹೋಗಿರೋದು ಹೋಗಿ ಕಲೆಕ್ಟ್ ಮಾಡು ಅಂತ, ಇವ್ರು ನೋಡಿ ಟಿವಿ ಎತ್ಕೊಂಡ್ ಬರೋ ಪ್ಲಾನ್ ಮಾಡ್ತಾ ಇದ್ದಾರೆ. ಕಲೆಕ್ಟ್ ಮಾಡೋರು ಏನ್ ಮಾಡ್ಬೇಕು, ಹೋಗಿ ಕೇಳ್ಬೇಕು, ಕೊಡ್ಲಿಲ್ಲ ಅಂದ್ರೆ ಬ್ಯಾಂಕಿಗೆ ರಿಪೋರ್ಟ್ ಕೊಡ್ಬೇಕು. ಇವ್ರು ತಪ್ಪಾಲಿಕೆ ಮಾಡ್ತಾರೆ. ಅದಕ್ಕೆ ಗೌರ್ಮೆಂಟ್ ಕಾನೂನು ಪ್ರಕಾರ ಹ್ಯಾಂಡಲ್ ಮಾಡಿ. ನಾನೇನ್ ಹೇಳ್ತೀನಿ ಅಂದ್ರೆ, ಇವ್ರು ಸಾಲ ತಗೊಳ್ಳೋದು ಯಾಕೆ, ಕಟ್ಟದೇ ಇರೋದು ಯಾಕೆ? ಕಟ್ಟಕ್ ಆಗಲ್ಲ ಅಂದ್ರೆ ಯಾಕೆ ಸಾಲ ಮಾಡ್ಬೇಕು? ಆಗಲ್ಲ ಅಂದ್ಮೇಲೆ ಯಾಕೆ ಸಾಲ ಮಾಡ್ಬೇಕು? ಬೈಬಲ್ ಕ್ಲಿಯರ್ ಆಗಿ ಹೇಳ್ತದೆ, ಸಾಲ ತೆಗೆದುಕೊಳ್ಳೋದು ಶಾಪ. ಹಲ್ಲೆಲೂಯ. ಅದಕ್ಕೆ ಸಾಲ ಕೊಡೋದು ಆಶೀರ್ವಾದ. ಆದ್ರೆ ಸಾಲ ಕೊಡುವಾಗ ಯಾರಿಗೆ ಕೊಡ್ತಾ ಇದ್ದೀರಾ, ಯಾಕೆ ಕೊಡ್ತಾ ಇದ್ದೀರಾ, ಅವ್ರಿಗೆ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿ ಯೋಚನೆ ಮಾಡಿ ಸಾಲ ಕೊಡ್ಬೇಕು. ಅವ್ನು ಸುಮ್ಮನೆ ಕುಡಿದು ಹಾಲ್ ಮಾಡ್ತಾನೆ, ಅವನಿಗೋಗಿ ಸಾಲ ಕೊಟ್ಟರೆ ಕೊಡ್ತಾನ ವಾಪಸ್ ಅವನು. ದುಷ್ಟನು ಸಾಲ ತೀರ್ಸೋದಿಲ್ಲ. ದುಷ್ಟನಿಗೆ ಸಾಲ ತೀರ್ಸೋದು ಗೊತ್ತೇ ಇಲ್ಲ. ಹಲ್ಲೆಲೂಯ. ಅವನು ಏನ್ ಹೇಳ್ತಾನೆ ಗೊತ್ತಾ, ಕೊಡೋದೇ ಇಲ್ಲ, ಸಾಯಿಸ್ಕೋ ಅಂತಾನೆ. ಅವ್ನು ಸಾಯಿಸೋದು 1 ರೂಪಾಯಿ ಬರಲ್ಲ. ಹುಡುಗನ್ ಸಾಯಿಸಿದ್ರೆ ಏನ್ ಬರುತ್ತೆ? ಕಿಡ್ನಿನೂ ತಗೊಳಲ್ಲ ಯಾರು. ಕಿಡ್ನಿ, ಲಿವರ್ ಎಲ್ಲ ಡ್ಯಾಮೇಜ್ ಆಗ್ಬಿಟ್ಟಿದೆ ಅವನು. ಅದಕ್ಕೆ ಅವನು ಹೆಂಗಿದ್ರು ಸತ್ತೋಗ್ತಾನೆ ಅಂತ ಹೇಳಿ ಸಾಲ ಮಾಡಿರ್ತಾನ. ಪ್ರೀತೋಮ್ಗೆ ನೀವು ಯಾರಿಗೆ ಸಾಲ ಕೊಡ್ತಾ ಇದ್ದೀರಾ, ಎಂತವ್ರಿಗೆ ಕೊಡ್ತಾ ಇದ್ದೀರಾ, ಅವ್ನು ವಾಪಸ್ ಕೊಡ್ತಾನ ಅಂತ ಯೋಚನೆ ಮಾಡಿ ಸಾಲ ಕೊಡ್ರಿ. ಅವ್ನು ಯಾವ ಕೆಲ್ಸಕ್ಕೆ ಯೂಸ್ ಮಾಡ್ತಾ, ಮನೆ ಕಟ್ತಾ ಇದ್ದಾನ ಕೊಡ್ರಿ, ಮದುವೆ ಮಾಡ್ತಾ ಇದ್ದಾನ ಕೊಡ್ರಿ, ಅಥವಾ ಏನಾದ್ರು ಬಿಸ್ನೆಸ್ ಮಾಡ್ತಾ ಇದ್ದಾನ ಕೊಡ್ರಿ, ಅಥವಾ ಏನಾದ್ರು ಲ್ಯಾಂಡ್ ತಗೊಳ್ತಾ ಇದ್ದಾನ ಅದಕ್ಕೆ ಹೆಲ್ಪ್ ಮಾಡ್ರಿ. ಪ್ರಿಯರು, ನೀವು ಅದಕ್ಕೆ ಬಿಟ್ಬಿಟ್ಟು ಹುಡುಗನಿಗೆ ಹೋಗಿ, ದುಷ್ಟನಿಗೆ ಹೋಗಿ, ಕೆಟ್ಟವನಿಗೆ ಹೋಗಿ ನೀವು ದುಡ್ಡು ಕೊಟ್ರೆ ವಾಪಸ್ ಬರಲ್ಲ. ಅದಕ್ಕೆ ಸಾಲ ಕೊಡೋದು ಒಂದು ಆಶೀರ್ವಾದ, ಈಸ್ಕೊಳ್ಳೋದು ಒಂದು ಶಾಪ. ಹಲ್ಲೆಲೂಯ. ಅದಕ್ಕೆ ಸಾಲಗಳನ್ನ ಮಾಡಕ್ಕೆ ಹೋಗ್ಬೇಡ್ರಿ. ಕೆಲವರು ಸಾಲ ಹೆಂಗ್ ಮಾಡ್ತಾರೆ ಅಂದ್ರೆ, ಇನ್ನು ಕೆಲವರು ಸಾಲದಲ್ಲಿ ಶಾಪದಲ್ಲಿ ಸಿಕ್ಕಾಕೊಳ್ಳೋದು, ಸುರಿಟಿ ಇಡೋದು. ಯೋಚನೆ ಮಾಡ್ಕೊಂಡ್ರೆ ಅದು ತುಂಬಾ ಅಪಾಯಕರವಾಗಿ. ಡೈರೆಕ್ಟ್ ಕೊಡೋ ಸಾಲಕ್ಕಿಂತ ಈ ಸಾಲ ಇನ್ನೂ ಡೇಂಜರ್. ಯೋಚನೆ ಮಾಡ್ಕೊಂಡ್ರೆ ಪ್ರಿಯದು, ಇವಾಗ ನಾನು ಕುಮಾರ್ ಅವ್ರ ಹತ್ರ ಸಾಲ ಕೇಳಿದ್ರೆ ಕುಮಾರ್ ಬಂದು ಅರುಣ್ ಹತ್ರ ಇಸ್ಕೊಂಡು, ನಾನು ಕುಮಾರ್ ಕೊಡ್ಲಿಲ್ಲ ಅಂದ್ರೆ ಅರುಣ್ ಯಾರನ್ನ ಕೇಳ್ತಾರೆ? ಕುಮಾರನ್ನೇ ಕೇಳ್ತಾರೆ. ಕುಮಾರ್ ಬಂದು ನನ್ನನ್ನ ನಾನು ಕೊಡಲ್ಲ ಅಂತ. ಇವಾಗ ಅವ್ರ ಹತ್ರ ದುಡ್ಡಿಲ್ಲ. ಇವಾಗ ಅರುಣ್ ಅವ್ರಿಗೆ ಅರ್ಜೆಂಟಾಗಿ ದುಡ್ಡು ಬೇಕು. ಇವಾಗ ಅರುಣ್ಗೆ ದುಡ್ಡು ಯಾರು ಕೊಡಬೇಕು? ಕುಮಾರೇ ಕೊಡಬೇಕು. ಅರುಣ್ ನನಗೆ ಫೋನ್ ಮಾಡಂಗಿಲ್ಲ, ಯಾಕೆ ಅರುಣ್ ನನಗೆ ಕೊಟ್ಟಿಲ್ಲ. ಸೂರಿಟಿ ಕೆಲಸ ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ನಿಜವಾಗ್ಲೂ ಹೇಳ್ತೀನಿ, ಚರ್ಚಲ್ಲಾಗ್ಲಿ ಹೊರಗಡೆ ಆಗ್ಲಿ ಲೈಫಲ್ಲಿ ಯಾವತ್ತು ಯಾರಿಗೋಸ್ಕರ ನೀವು ಸಾಲ ಎಲ್ಲ ಇದ್ರೆ ಕೊಡ್ರಿ, ಇಲ್ಲ ಅಂದ್ರೆ ಸುಮ್ಮನೆ ಇಟ್ಬಿಡಿ. ನನಗೆ ಅವ್ರ ಪರಿಚಯ, ಇವ್ರ ಪರಿಚಯ, ನಾನು ಈಸ್ಕೊಡ್ತೀನಿ, ನೀವು ಕರೆಕ್ಟಾಗಿ ಕಟ್ಟಬೇಕು ಬ್ರದರ್, ಕರೆಕ್ಟಾಗಿ ಕೊಡಿ ಬ್ರದರ್, ಇದೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಹಲ್ಲೆಲೂಯ. ಯೋಚನೆ ಮಾಡ್ಕೊಳ್ಳಿ, ಇವತ್ತಿರೋರು ನಾಳೆ. ಹಲ್ಲೆಲೂಯ. ಒಂದು ಬ್ರದರ್ಗೆ 8 ಲಕ್ಷ ಸಾಲ ಇಸ್ಕೊಟ್ಟಿದ್ದಾರೆ ಫ್ರೆಂಡ್ಗೆ ಅಂತ. ಆ ಫ್ರೆಂಡ್ ನೋಡಿದ್ರೆ ತಮಿಳ್ನಾಡಲ್ಲಿದೆ, ಇವ್ರು ಬೆಂಗಳೂರಲ್ಲಿದೆ. ಕ್ಲೋಸ್ ಫ್ರೆಂಡ್. ಅವ್ರಿಗೂ ಸುಮಾರು 48 ವಯಸ್ಸು, ಇವ್ರಿಗೂ 48. ಕ್ಲೋಸ್ ಫ್ರೆಂಡ್ಸ್ ಇವರೆಲ್ಲ. ಚಿಕ್ಕ ವಯಸ್ಸಿಂದ ನರ್ಸರಿಯಿಂದ ಜೊತೆಲಿರೋರೆ. 8 ಲಕ್ಷ ಈಸ್ಕೊಟ್ಟಿದ್ದಾರೆ. ಈಸ್ಕೊಂಡು ಊರಿಗೆ ಹೋಗಿದ್ದಾರೆ. ಅವ್ನಿಗೇನೋ ಪ್ರಾಬ್ಲಮ್ ಅಂದ್ಬಿಟ್ಟು ಇವ್ರಿಗೆ ಪರಿಚಯ ಮಾಡಿಸಿದ್ರೆ ಡೈರೆಕ್ಟ್ ಆಗಿ ಕಟ್ಟೋ ತರ. ಇವರು ಹೇಳಿದ್ದಾರೆ, ಅವ್ರು ಕಟ್ಟಿಲ್ಲ ಅಂದ್ರು ನೀವು ಕೊಡ್ಬೇಕು ಅಂತ. ಆಯ್ತು ಸರ್, ನಮ್ಮ ಫ್ರೆಂಡ್ ಪಕ್ಕ, ನಾನು ಚಿಕ್ಕ ಚಟಿ ದೋಸ್ತು ನಾವೆಲ್ಲ ಅಂತ ಹೇಳಿದ್ದಾರೆ. ಊರಿಗೆ ಹೋಗಿ ಅವ್ರು ಸಾಲ ತೀರಿಸಿ 1 ವೀಕ್ ಆದ್ಮೇಲೆ ಯೋಚನೆ ಮಾಡೋದು, ಫೋನ್ ಇಲ್ಲ ಏನಿಲ್ಲ. ಇವ್ನು ಫೋನ್ ಮಾಡ್ತಾ ಇದ್ರೆ ಚುಚ್ಚುಡ. ಮತ್ತೆ ಇವ್ರು ಹಿಂಗೆ ಒಂದು 10 ದಿವಸ ಕಲ್ತಿದೆ. 10 ದಿವಸ ಆದ್ಮೇಲೆ ಹೋಗಿದ್ದಾರೆ. ಸುಮಾರು ಇವಾಗ ಒಂದು 20 ಡೇಸ್ ಆಗುತ್ತೆ. ಇವ್ರಿಗೆ ಸ್ವಲ್ಪ ಭಯ ಆಗೋಯ್ತು. 8 ಲಕ್ಷ ಈಸ್ಕೊಟ್ಟು ನನ್ನ ಮೇಲೆ ಬಂದ್ರೆ ನಾನೇನ್ ಮಾಡಲಿ. ಒಂದು ತಮಿಳ್ನಾಡು ಊರಿಗೆ ಹೋಗಿ ನೋಡಿದ್ರೆ ಅವ್ರ ಮನೇನೇ ಇಲ್ಲ. ಊರಲ್ಲಿರೋರನ್ನ ಕೇಳಿದ್ರೆ, ಅಪ್ಪ ಬೆಂಗಳೂರಿಗೆ ಹೋದ, ಬೆಂಗಳೂರು ಬಂದು 2-3 ದಿವಸ ಆದ್ಮೇಲೆ ಲೂಸ್ ಮೋಷನ್, ವಾಮಿಟ್ ಆಗ್ಬಿಟ್ಟು ಸತ್ತೇ ಹೋಗ್ಬಿಟ್ಟೆ. ಮತ್ತೆ ಎಲ್ಲಿದ್ದಾರೆ ಅಂದ್ರೆ ಮನೇನೂ ಎಲ್ಲ ಇಲ್ಲ, ಎಲ್ಲ ಊರಿಂದ ಆಚೆ ಕಡೆ ಇದ್ದಾರೆ. ಹಿಂಗೋ ಹುಡ್ಕೊಂಡು ಹೋಗಿ ಅವ್ರ ಫ್ಯಾಮಿಲಿ ಸರ್ಚ್ ಮಾಡಿದ್ರೆ ಹೆಂಡತಿ ಮಕ್ಕಳು ಸಿಕ್ಕಿದ್ರು. ಅವ್ರನ್ನ ಹೋಗಿ ಮಾತಾಡ್ಸಿ, ನಮ್ಮ ಬಂದಿದ್ರ ತುಂಬಾ ಸಂತೋಷ ಆಯ್ತನ, ಮನೆಗೂ ರೇಷನ್ಗೂ ಇಲ್ಲ, ಏನಕ್ಕೂ ಇಲ್ಲ, ಏನೋ ಸಹಾಯ ಮಾಡಿ. ಇಲ್ಲ ಬೆಂಗಳೂರಿಂದ ಬಂದಮ್ಮ, ಏನಾದ್ರು
ದುಡ್ಡು ಸ್ವಲ್ಪ ಹೆಲ್ಪ್ ಮಾಡಿದ್ದೆ, ಏನಾದ್ರು ಕೊಟ್ಟನ ಅಂದ್ರೆ ಯಾವ ದುಡ್ಡು ಇಲ್ಲ, ಯಾವ ದುಡ್ಡು ತಗೊಂಡ್ಬಂದಿಲ್ಲ. ಇವಾಗ 8 ಲಕ್ಷ ಯಾರ ಮೇಲೆ ಬಂತು? ಮನುಷ್ಯ ಯಾವತ್ತು ಗ್ಯಾರಂಟಿ. ನಿಮ್ಮ ಹತ್ರ ಇದ್ರೆ ಕೊಡ್ರಿ, ಯಾರ ಹತ್ರನೂ ಈಸ್ಕೊಂಡು ದೊಡ್ಡ ದೊಡ್ಡ ಅಮೌಂಟ್ ಎಲ್ಲ ಈಸ್ಕೊಡಕ್ಕೆ ಹೋಗ್ಬೇಕು. ನಾನು ಹೇಳ್ತೀನಿ ನೋಡಿ, ಪ್ರೀತಿಯಿಂದ ಅಂದ್ರೆ ಹಬ್ಬ ಅಂದ್ರೆ ನಾನು ಹೇಳ್ತೀನಿ ಒಂದು 5,000 ರೂಪಾಯಿವರೆಗೂ ನಿಮ್ಮ ಕೈಯಿಂದ ಮಾಡಿ ಅಷ್ಟೇ. 10,000, 20,000, 1 ಲಕ್ಷ, 2 ಲಕ್ಷ, ಎಷ್ಟು ಕ್ಲೋಸ್ ಫ್ರೆಂಡ್ ಆದ್ರೂ, ಎಷ್ಟೇ ಆತ್ಮೀಯರಾಗಿದ್ರು ನೀವು ದುಡ್ಡು ಕೊಡೋದ್ರಿಂದ ಅವ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಎಲ್ಲ ನಿನ್ನ ಮೇಲೆನೆ ಬೀಳ್ತಾರೆ. ಇದು ಶಾಪ. ಸಾಲ ಈಸ್ಕೊಳ್ಳೋದೊಂದು ಶಾಪ. ಇವಾಗ ಅವರೆಲ್ಲ ಫ್ಯಾಮಿಲಿ ನಿನ್ನ ಅಟ್ಯಾಕ್ ಮಾಡ್ತಾರೆ, ನಿಮ್ಮ ಹೆಂಡತಿ ಮಕ್ಕಳು, ನಿನ್ನ ಭವಿಷ್ಯತ್ತು, ನಿನ್ನ ಕುಟುಂಬ ಏನಾಗ್ಬೋದು. ಅದಕ್ಕೆ ಭವಿಷ್ಯತ್ತಲ್ಲಿ ಬಹಳ ಹುಷಾರಾಗಿದ್ದು ಸಾಲ ತೆಗೆದುಕೊಳ್ಳೋದಕ್ಕೂ ಒಂದು ಶಾಪ ಇರುತ್ತೆ. ಹಲ್ಲೆಲೂಯಾ. ಅದಕ್ಕೆ ಬಹಳಷ್ಟು ಹುಷಾರಾಗಿದ್ದು ಬಹಳಷ್ಟು ಮುಂದಕ್ಕೆ ಹೆಜ್ಜೆ ಹಾಕುವಾಗ ಸಾಲದ ವಿಷಯದಲ್ಲಿ ಹುಷಾರ. ನಾನು ಸಾಲ ತೀರಿಸ್ತೀನಿ ಅಂದ್ರೆ ಸಾಲ ಮಾಡಿ, ತೀರ್ಸಕ್ ಆಗಲ್ಲ ಅಂದ್ರೆ ಮಾಡಿ. ಹಲ್ಲೆಲೂಯಾ. ಇಲ್ಲ ನನ್ನ ಕೈಲಿ ಆಗಲ್ಲ, ಈ ಕೆಪಾಸಿಟಿ ಇಲ್ಲ ಅಂದ್ಮೇಲೆ 1 ಲಕ್ಷ ಸಾಲ ಬೇಡ. ಆಗುತ್ತೆ, ಅದೇನ್ ದೊಡ್ಡ ವಿಷಯ ಅಲ್ಲ, ನನ್ನ ಕೈಲಿ ಆಗುತ್ತೆ, ದೇವ್ರು ಸಹಾಯ ಮಾಡ್ತಾರೆ ಅಂದ್ರೆ ಮುಂದಕ್ಕೆ ಹೋಗಿ. ಹಲ್ಲೆಲೂಯಾ. ನಮ್ಗೆ ಹತ್ರ ಆಗುತ್ತೆ ಅಂದ್ಬಿಟ್ಟು 1 ಕೋಟಿ ಸಾಲ ಮಾಡಕ್ಕಾಗುತ್ತಾ? 1 ಕೋಟಿ ಕೊಡೋರೇ ಇದ್ದಾರೆ. ನೀನ್ ತೀರ್ಸ್ತೀಯ? ನೀನ್ ತೀರ್ಸಕ್ ಆಗುತ್ತಾ? ಹಲ್ಲೆಲೂಯಾ. ಯೋಚನೆ ಮಾಡ್ಬಿಟ್ರೆ, ನಾನು ವಿಜಯನಗರಕ್ಕೆ ಹೋಗಿದ್ದೆ ಅಗ್ರಿಮೆಂಟ್ ಪೇಪರ್ ಮಾಡೋಣ ಅಂತ. ಅಲ್ಲಿ ಕುತ್ಕೊಂಡ್ರೆ ಅಲ್ಲಿ ಪಕ್ಕದ ಟೇಬಲ್ ಅಲ್ಲೇ ಇಬ್ರು ಮಾತಾಡ್ತಾ ಇದ್ರು ಸಾಲ. ಅಯ್ಯಪ್ಪ ನೋಡಿದ್ರೆ ಪ್ಯಾರಗನ್ ಚಪ್ಪಲಿ ಹಾಕೊಂಡಿದ್ದಾನೆ. ಅಯ್ಯಪ್ಪ 50 ಕೋಟಿ ಕೇಳಿದ್ರು ಸಾಲ ಕೊಡ್ತಾನೆ. ಸರ್ 50 ಕೋಟಿನೂ ಸಾಲ ಕೊಡ್ತೀನಿ, 1 ಕೋಟಿನೂ ಕೊಡ್ತೀನಿ, ನೀವು ಯಾವ ತರ ತೀರಿಸ್ತೀರ ಹೇಳಿ. 1 ಕೋಟಿಗೆ ನೀವು ಬಡ್ಡಿ ಕಟ್ಟಬೇಕು, ಆಗುತ್ತಾ? ಆಗುತ್ತಾ ನಿಮ್ ಕೈಲಿ 1 ಕೋಟಿಗೆ ಬಡ್ಡಿ ಕಟ್ಟಕ್ಕೆ? ನಾನು ಕೊಡಕ್ ರೆಡಿ ಇದ್ದೀನಿ ನೋಡಿ. ಮತ್ತೆ ನಾನು ನಿಮ್ಮ ಮನೆ ಹತ್ರ ಬಂದು ನಿಲ್ಲೋದು, ಗಲಾಟೆ ಮಾಡೋದು, ಪೊಲೀಸ್ ಅವ್ರಿಗೆ ಇವೆಲ್ಲ ಬೇಡಮ್ಮ. ನೀವು ಫ್ಯಾಮಿಲಿ ನನಗೆ ಕೊಡೋ ಕೆಪಾಸಿಟಿ ಇದ್ರೆ ನಾನು ಕೊಡ್ತೀನಿ. ನೀವು ಕೊಡೋ ಕೆಪಾಸಿಟಿ ಇದ್ರೆ ಅದಕ್ಕೆ ಪ್ರೂಫ್ ತಗೊಂಬನ್ನಿ. ಇಲ್ಲ ನಾನೆಲ್ಲ ಸುಮ್ಮನೆ ಸಾಲ ಎಲ್ಲ ಕೊಡಲ್ಲ. ಯೋಚನೆ ಮಾಡಿ. ಅವ್ರು ನಾನು ಕೇಳಿ ಸಾಕಾಯ್ತು. ಎಷ್ಟು ಕೋಟಿ ಬೇಕಾದ್ರೂ ಸಾಲ ಕೊಡೋರು ಇದ್ದಾರೆ, ಲಕ್ಷ ಕೊಡೋರು ಇದ್ದಾರೆ, 1000 ಕೊಡೋರು ಇದ್ದಾರೆ. ಯೋಚನೆ ಮಾಡ್ಬೋದು. ಕೊಡ್ತಾರಂತ ನೀವು ಸಾಲ ಮಾಡಕ್ ಹೋಗ್ಬೇಕು, ನೀವು ಶಾಪದಲ್ಲಿ ಬಿಟ್ಟು. ಕನ್ನಡದಲ್ಲಿ ಗಾದೆ ಹೇಳೋ ಪ್ರಕಾರ ಹಾಸಿಗೆ ಇದ್ದಷ್ಟು ಕಾಲು ಚಾಚಾಗಿ, ಎಷ್ಟು ನಿಮ್ ಕೈಲಿ ಸಾಧ್ಯವೋ ಅಷ್ಟು ಸಾಲ. ಹಲ್ಲೆಲೂಯಾ. ಆ ಸಾಲ ನಿಮ್ಮ ಉಪಯೋಗಕ್ಕಾಗಿರ್ಬೇಕು, ಯೂಸ್ಫುಲ್ ಗಾಗಿರ್ಬೇಕು. ನೀವು ಕೊಡೋ ದುಡ್ಡನ್ನ ಮನುಷ್ಯ ತಕೊಂಡು ಹಾಳು ಮಾಡುವಂತ ವ್ಯಕ್ತಿಗೆ ಸಾಲ ಕೊಡಕ್ ಹೋಗ್ಬೇಕ್ರಿ. ಹಲ್ಲೆಲೂಯಾ. ಅದು ದೇವರಿಗೆ ಯಾವತ್ತೂ ಇಷ್ಟ ಆಗಲ್ಲ. ಹಲ್ಲೆಲೂಯಾ. ಅದಕ್ಕೆ ಕೀರ್ತನೆ 37:21 ವಚನ ಹೇಳೋ ಪ್ರಕಾರ ದುಷ್ಟನು ಸಾಲ ತೀರಿಸೋದಿಲ್ಲ. ಹಲ್ಲೆಲೂಯಾ. ದುಷ್ಟನಿಗೆ ಸಾಲ ಕೊಡಬೇಕು. ಹಲ್ಲೆಲೂಯಾ. ಆಲ್ರೆಡಿ ಅವನು ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದಾನೆ, ಅವ್ನಿಗೆ ಹೋಗಿ ಸಾಲ ಕೊಟ್ರೆ ಅವ್ನು ಏನ್ ಮಾಡ್ತಾನೆ ಹೇಳಿ. ಯೋಚನೆ ಮಾಡ್ರೆ ಅವ್ನ ಪ್ರಾಬ್ಲಮ್ ಇನ್ನೂ ದೊಡ್ಡದು ಮಾಡ್ಕೊಳ್ತಾನೆ. ನಾಳೆ ನಿನಗೆ ಸಾಲ ಕೇಳುವಷ್ಟು ಕೆಪಾಸಿಟಿನೂ ಇರೋದೇ ಇಲ್ಲ. ಹಲ್ಲೆಲೂಯಾ. ಅವ್ನು ಎಷ್ಟೋ ಚಡ್ಡಿ ದೋಸ್ತ ಆಗಿರ್ಬೋದು, ಕ್ಲೋಸ್ ಫ್ರೆಂಡ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅವ್ನು ಡೆತ್ ಆದ ತಕ್ಷಣ ನೀನು ಸಾಲದ್ದು ಮುಗಿದೋಯ್ತು. ಹಲ್ಲೆಲೂಯಾ. ಅವ್ರ ಹೆಂಡತಿ ಮಕ್ಕಳು ಸಹ ನಿನ್ ಮೇಲೆ ಡಿಪೆಂಡ್ ಆಗ್ತಾರೆ. ಅಣ್ಣ ನೀವೇ ಹೆಲ್ಪ್ ಮಾಡಿ ಅಣ್ಣ ಅಂತ. ಪ್ರಿಯದು, ಅವಾಗ ನೀವು ಏನು ಮಾಡಕ್ಕೂ ಆಗಲ್ಲ. ಅದಕ್ಕೆ ನಿಮ್ಮ ಮನೆಯಲ್ಲಿ ಯಾರಿಗೆ ದುಡ್ಡು ಕೊಟ್ಟರು ಅವ್ನು ಏನಕ್ಕೆ ಉಪಯೋಗ ಮಾಡ್ತಾನಂತ ಯೋಚನೆ ಮಾಡಿರ್ಬೋದು. ಹಲ್ಲೆಲೂಯಾ. ನಿಮ್ ಕ್ಲೋಸ್ ಫ್ರೆಂಡ್ ಆಗಿರ್ಬೋದು, ಆತ್ಮೀಯರಾಗಿರ್ಬೋದು, ತಮ್ಮನೇ ಆಗಿರ್ಬೋದು, ಒಂದು ವೇಳೆ ಅಣ್ಣನೋ ಆಗಿರ್ಬೋದು, ಅವನಿಗೆ ದುಡ್ಡು ಕೊಟ್ಟರು ಉಪಯೋಗ ಮಾಡ್ತಾನ ಸರಿಯಾದ ತಯಾರಿಯಲ್ಲಿ. ಇವಾಗ 10,000 ರೂಪಾಯಿ ಕೊಟ್ರೆ ನೆಕ್ಸ್ಟ್ ಅಕ್ಕ 20,000 ರೂಪಾಯಿ ದುಡ್ಡು ಮಾಡಿದ್ದೀನಿ, ಐ ಆಮ್ ಸೋ ಹ್ಯಾಪಿ, ಇದು ತಗೋ ನೀನ್ 10,000 ರೂಪಾಯಿ ವಾಪಸ್, ನಾನು 20,000 ರೂಪಾಯಿ ಮಾಡ್ಕೊಂಡಿದ್ದೀನಿ ಅಂತ ನಿಮ್ ತಮ್ಮ ಆಗ್ಲಿ ಅಣ್ಣ ಆಗ್ಲಿ ಬಂದು ಹೇಳ್ತಾನ? ಹೇಳಿದ್ರೆ ಕೊಡಿ. ಇವಾಗ 10,000 ರೂಪಾಯಿ ನೀವು ಸಾಲ ಈಸ್ಕೊಟ್ಟು ಮತ್ತೆ ಬಂದು ಹೇಳ್ತಾ ಇದ್ದಾನೆ, ಅದು ಪ್ರಾಬ್ಲಮ್ ಆಗೋಯ್ತು, ಇದು ಪ್ರಾಬ್ಲಮ್ ಆಗೋಯ್ತು, ನನ್ಗೆ ಹಿಂಗ್ ತೊಂದರೆ ಆಗೋಯ್ತು, ಹಿಂಗ್ ತೊಂದರೆ ಆಗೋಯ್ತು ಅಂತ ಹೇಳಿ ಅವನು ಚಾಕು ತಗೊಂಡು ಕಾಲು ಕೈಗೆಲ್ಲ ಹಿಂಗೆಲ್ಲ ಕುಯ್ಕೊಂಡು ಅಲ್ಲಿ ಹೋಗಿ ಬಿದ್ದೋಗ್ಬಿಟ್ಟೆ, ನನ್ಗೆಲ್ಲ ಆಕ್ಸಿಡೆಂಟ್ ಆಗೋಯ್ತು ನೋಡು, ಕಾಲೆಲ್ಲ ಗಾಯ ಆಗ್ಬಿಟ್ಟಿದೆ, ಕೈ ಎಲ್ಲ ಗಾಯ ಆಗ್ಬಿಟ್ಟಿದೆ ನೋಡು, ಕೈ ನೋಡಕ್ಕೆ ಹಿಂಗಾಗ್ಬಿಟ್ಟಿದೆ, ಅಲ್ಲಿ ಗ್ಲಾಸ್ ಇತ್ತು ಚುಚ್ಕೊಂಡು ನೋಡಿ ಹಿಂಗಾಗ್ಬಿಟ್ಟಿದೆ. ಅವನೇ ಚಾಕೋಲಿ ಗೀಚ್ಕೊಂಡು ಬಂದು ನಿಮ್ಗೆಲ್ಲ ತೋರಿಸಿ ಮತ್ತೆ ಒಂದು 30,000 ರೂಪಾಯಿ ಇನ್ಕಮಿಂಗ್ ಮಾಡ್ಕೊಳ್ತಾನೆ. ಹಲ್ಲೆಲೂಯಾ. ಭಿಕ್ಷುಕರೇ ಕೈ ಇದ್ರು ಕೈ ಇಲ್ದಿರೋ ತರ ನಾಟಕ ಮಾಡುವಾಗ ಮನೆಯಲ್ಲಿರೋರು ಎಷ್ಟು ನಾಟಕ ಮಾಡ್ತಾರೆ. ಹಲ್ಲೆಲೂಯಾ. ಪ್ರಿಯದು, ಏನ್ ಚಾಕುದಾದಿದೆಲ್ಲ ಗೀಚ್ಕೊಂಡು ಗಾಯಗಳು ಮಾಡ್ಕೊಂಡು ದುಡ್ಡುಗೋಸ್ಕರ ಇವತ್ತು ಏನ್ ಬೇಕಾದ್ರೂ ಮನುಷ್ಯ ಮಾಡಕ್ ರೆಡಿಗಿದ್ದಾನೆ. ಹಲ್ಲೆಲೂಯಾ. ಯಥಾರ್ಥವಂತರು ಬಹಳ ಕಷ್ಟ ಸಿಗೋದು. ಹಲ್ಲೆಲೂಯಾ. ಬ್ಲೇಡ್ ಚಾಕು ತಕೊಂಡು ಕುಯ್ಕೊಂಡು ನನ್ಗೆ ಅದಾಯ್ತು ಇದಾಯ್ತು ಅಂತ ಹೇಳಿ ಗೋಡೆಗೆ ಎತ್ಕೊಂಡು ಹೋಗಿ ತಲೆನ ಗೋಡೆ ಹೊಡೆದು ರಕ್ತ ಬರ್ಸ್ಕೊಂಡು ಅಲ್ಲಿ ರೋಡಲ್ಲಿ ಬಿದ್ದೋಗ್ಬಿಟ್ಟಿದೆ, ಅಕ್ಕ ನೋಡಕ್ಕ ರಕ್ತ ಹಿಂಗ್ ಹೋಗ್ತಾ ಇದೆ, ನಿಂಗೆ ಕೊಟ್ರೆ ಟ್ರೀಟ್ಮೆಂಟ್ ತಗೊಳ್ತೀನಿ,
ಅಂತ ಹೇಳಿ ದುಡ್ಡು ಇಸ್ಕೊಂಡು ಹೋಗ್ಬಿಟ್ಟು ಯೋಚನೆ ಮಾಡ್ಕೊಂಡು ಪ್ಲಾಸ್ಟರ್ ಹಾಕ್ಬಿಟ್ಟು 10,000 ರೂಪಾಯಿ ಜೋಬಲ್ಲಿ ಇಟ್ಕೊಂಡ್ರೆ 2 ದಿನ ಆದ್ರೂ ಬರಲ್ಲ. ಎಲ್ಲಿದ್ಯಪ್ಪ ಅಂದ್ರೆ ಊರಲ್ಲಿ ಹೋಗಿ ಅಡ್ಮಿಟ್ ಆಗಿದ್ದೀನಿ, ಬೆಂಗಳೂರಲ್ಲಿ ಎಲ್ಲರೂ ಕೇಳ್ತಾರೆ, ನನ್ಗೆ ನಾಚಿಕೆ ಮಾನ ಮರ್ಯಾದೆ ಹೋಗುತ್ತೆ, ನಾನು ಊರಲ್ಲಿ ಇದ್ದೀನಿ ಅಂತ ಹೇಳಿ ಊರಲ್ಲಿ ಚೆನ್ನಾಗಿ ಅದು ಇದು ಕಬಾಬು ಅದು ಇದು ಫಿಶು ಬೀಚಲ್ಲಿ ಆಟ ಆಡ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಆಮೇಲೆ ಪ್ಲಾಸ್ಟರ್ ಎಲ್ಲ ತೆಗೆದು ಅಕ್ಕ ನೀನು ಕೊಟ್ಟಿರೋ 10,000 ರೂಪಾಯಿಲಿ ಪುನಃ ಆಯ್ತಕ್ಕ, ತುಂಬಾ ಥ್ಯಾಂಕ್ಸ್ ಅಕ್ಕ, ದೇವ್ರು ನಿನ್ನ 100 ವರ್ಷ ಚೆನ್ನಾಗಿಟ್ಟಿರ್ಲಿ, ಆದ್ರೆ ಇವಾಗ ಒಂದು ಪ್ರಾಬ್ಲಮ್ ಬಂದ್ಬಿಟ್ಟಿದೆ, 5,000 ರೂಪಾಯಿ ಬೇಕು. ಇಂಥವ್ರಿಗೆ ನೀನ್ ದುಡ್ಡು ಕೊಟ್ರೆ ಶಾಪ ನಿನಗೆ ಬರೋದು, ಅವನ್ ಚೆನ್ನಾಗಿರ್ತಾನೆ ಗುಂಡ್ಕಲ್ಲಿದ್ದಂಗೆ, ನೀನು ಏನಾಗ್ತಾ ಇದ್ದೀ? ಹಲ್ಲೆಲೂಯಾ. ನಿನ್ ಲೈಫ್ ಯೋಚನೆ ಮಾಡ್ಕೊಡ್ರಿ, ಆ ಬಿಸಿಲಿಗಿಟ್ಟಿರುವ ಮಂಜುಗಡ್ಡೆಗೆ ತರಗತರ ನೀನ್ ಕರ್ಗೋಗ್ತಾ ಯೂಸೇ ಇಲ್ಲ. ಹಲ್ಲೆಲೂಯಾ. ಯೋಚನೆ ಮಾಡಿದ್ರಿ, ಒಂದು ಮೂಟೆ ಹತ್ತಿ ತಗೊಂಬನ್ನಿ, ಇಷ್ಟು ದೊಡ್ಡದಾಗಿ ನೀರ್ ಹಾಕಿದ್ರೆ ಎಷ್ಟಾಗುತ್ತೆ? ಇಷ್ಟು ದೊಡ್ಡ ಮೂಟೆ ಹತ್ತಿ ನೀರ್ ಹಾಕಿದ್ರೆ ಅಷ್ಟೇ ಆಗೋದು. ನೀನ್ ಆ ರೀತಿ ಆಗ್ತಾ ನಿನ್ ಲೈಫ್ ಎಲ್ಲ ವೇಸ್ಟ್ ಮಾಡ್ಕೊಳ್ತಾ ಇದ್ದಿ. ಅದೇ ಅವ್ನು ಕೂಡ 10,000 ರೂಪಾಯಿ ಬೇರೆಯವ್ರು ಕೊಟ್ಟಿದ್ರೆ ಅವ್ನು ರೋಡಲ್ಲೆಲ್ಲ ಲೈಫಲ್ಲಿ ಎಲ್ಲಿ ಸಿಕ್ಕಿದ್ರು ಕೈ ಮುಗಿತಾನೆ, ನಿಮ್ಮಿಂದ ನಾನು ತುಂಬಾ ಚೆನ್ನಾಗಿದ್ದೀನಿ, ಚಪ್ಪಲ್ ಹೊಡಿಯಲ್ಲ ದೇವರಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಚನೆ ಮಾಡ್ಕೊಂಡ್ರೆ ದೇವರ ಆಶೀರ್ವಾದ, ದೇವರ ಕಾರ್ಯಗಳು ಯಾವತ್ತೂ ಸಹ ಸಾಲಗಳನ್ನ ಕೊಡೋದ್ರಲ್ಲಿ ಇಸ್ಕೊಳ್ಳೋದ್ರಲ್ಲಿ ಬಹಳ ಹುಷಾರಾಗಿದೆ. ನಾನು ಸಾಲ ಎಲ್ಲೇ ಆಗ್ಲಿ ಇಟ್ಕೊಳಕ್ಕೆ ಹೋಗೋದಿಲ್ಲ, ಬೇಗ ತೀರಿಸ್ಬಿಡ್ಬೇಕು ಸಾಲ. ನಾನು ಏನೇ ಐಟಮ್ಸ್ ಇಸ್ಕೊಂಡ್ರು ಸಹ ಅಲ್ಲೇ ನಾನು ಕ್ಲಿಯರ್ ಮಾಡ್ಕೊಬಿಡ್ತೀನಿ. ಹಲ್ಲೆಲೂಯಾ. ಅಂಗಡಿಗೆ ಹೋದ್ರು ಸಾಕು ಅಷ್ಟೇ. ಅಲ್ಲೇ ಅಷ್ಟೇ, ನಾನು ರಿವೇಲ್ ಮೀಟಿಂಗ್ ನಡೆಸುವಾಗಲೂ ಅಲ್ಲಲ್ಲೇ ಅವ್ರಿಗೆ ಪೇಮೆಂಟ್ಸ್ ಮಾಡ್ತಾರೆ. ಅವರೆಲ್ಲ ಹೇಳ್ತಾರೆ, ಸರ್ ಯಾರು ಮಾಡಲ್ಲ ಸರ್, 1 ವಾರ 10 ದಿನ ಇಟ್ಕೊಂಡು ಹಂಗೆ ಇರ್ತಾರೆ. ಹಲ್ಲೆಲೂಯಾ. ಯೋಚನೆ ಮಾಡಿ, ಒಂದು ಬ್ಯಾಲೆನ್ಸ್ ಇಕ್ಕೋದಿಲ್ಲ, ಕ್ಯಾಮ್ರಾ ಮ್ಯಾನ್ ಮಾತ್ರ ಕೊಡಬೇಕು, ಅದೊಂದು ಬ್ಯಾಲೆನ್ಸ್ ಹಂಗೆ. ಪ್ರಿಯದು ನೀವು ಗಮನಿಸ್ತೀರಿ, ಸಾಲಗಳನ್ನ ಇಟ್ಕೊಳಕ್ ಹೋಗ್ಬೇಡಿ, ಕ್ಲಿಯರ್ ಮಾಡಿ. ಪ್ರಿಯದು ಮಗುವೆ ಸೌಂಡ್ ಸಿಸ್ಟಮ್ ಕೇಳ್ತಾನೆ, ನೀವು ಒಬ್ಬರೇ ಸಾರ್ ಅವತ್ತು ಕೊಟ್ಬಿಡ್ತೀರ? ನಾನು ಯಾವಾಗಿದ್ರು ಕೊಡ್ಲೇಬೇಕಲ್ಲಪ್ಪ ಅವ್ರಿಗೆ, ಯಾವಾಗಿದ್ರು ನಾನು ಕೊಡ್ಲೇಬೇಕು, ನಾಳೆ ಆದ್ರೂ ಕೊಡ್ಬೇಕು, ನಾಳಿದ್ದಾದ್ರೂ ಕೊಡ್ಬೇಕು, ನೀನ್ ಕಷ್ಟಪಟ್ಟಿದ್ದು ಅವಾಗ್ಲೇ ನಿಂತು. ಹಲ್ಲೆಲೂಯಾ. ಪ್ರಿಯದೇವ್, ಯಾಕಂದ್ರೆ ಯಾವ ಸಾಲ, ಯಾರ ಋಣ, ಯಾರ ಭಾರ ತಲೆ ಮೇಲೆ ಲೈಫಲ್ಲಿ ಇಟ್ಕೋಬೇಡ್ರಿ. ಅವ್ರ ಹತ್ರ ಊಟ ತಿಂದಿದ್ದೀರಾ, ಮತ್ತೆ ಅದು ತಿರುಗಿ ವಾಪಸ್ ಅವ್ರಿಗೆ ಒಂದು ಮಸಾಲೆ ದೋಸೆ ತಿಂದಿದ್ದೀವಿ ಅಂದ ತಕ್ಷಣ ತಿರುಗಿ ಅವ್ರಿಗೆ ವಾಪಸ್ಸು ನಾವು ಕೊಡ್ಬೇಕು. ಒಂದು ಶರ್ಟ್ ತಗೊಂಡಿದ್ದೀವಿ ಅಂದ್ರೆ ತಿರುಗಿ ಅವ್ರಿಗೆ ವಾಪಸ್ ಏನಾದ್ರೂ ಒಂದು ಕೃತಜ್ಞತೆಯಾಗಿ ನೀವು ಕೊಡ್ಬೇಕು. ಋಣಾನು ಬಂದ ಬೆಳೆಸ್ಕೋಬೇಕೇ ಹೊರತು ಋಣವನ್ನ ಇಟ್ಕೋಬಾರ್ದು. ಹಲ್ಲೆಲೂಯಾ. ಯಾವ ಸಾಲನೇ ಇಟ್ಕೋಬೇಡಿ, ಪ್ರೀತಿಸೋದು ಮಾತ್ರ ಇಟ್ಕೊಳ್ಳಿ. ಮಾತಾಡ್ಸಿಲ್ಲಲ್ಲ, ನೋಡಿಲ್ಲಲ್ಲ, ಜೊತೆಲಿ ಇಲ್ಲಲ್ಲ, ಯೋಚನೆ ಮಾಡ್ಕೊಡ್ರಿ. ತಿನ್ನೋದು ಕುಡಿಯೋದು ಸೆಕೆಂಡ್ರಿ, ಮೀಟ್ ಮಾಡ್ತೀವಲ್ಲ ಅದು ತುಂಬಾ ದೊಡ್ಡ ವಿಷಯ. ಹಲ್ಲೆಲೂಯಾ. ಆ ಪ್ರೀತಿಸುವ ಋಣ ಇಟ್ಕೊಳ್ರಿ. ಆ ಪ್ರೀತಿಸೋ ಋಣ ಬಿಟ್ಟು ನೀವು ಯಾವ ಋಣ ಇಟ್ಟುಕೊಂಡಿದ್ದೀರಿ? ಹಲ್ಲೆಲೂಯಾ. ಮತ್ತೆ ಪ್ರೀತಿಸೋದ್ರಲ್ಲೂ ಒಂದು ಪ್ರಶ್ನೆ, ನೀವೆಂತವ್ರನ್ನ ಪ್ರೀತಿಸ್ತಾ ಇದ್ದೀರಿ? ದುಷ್ಟನನ್ನ, ನೀತಿವಂತನನ್ನ, ಮತ್ತು ದೇವರನ್ನ ನಂಬದೇ ಇರೋರು. ನೀವು ದೇವರನ್ನ ನಂಬದೇ ಇರೋರ ಜೊತೆ ಸಹವಾಸ ಮಾಡುವಾಗ ನಿಮ್ಗೆ ಶಾಪ ಆಟೋಮೆಟಿಕ್ ಬಂದ್ಬಿಡ್ತದೆ. ನೀನು ಅನ್ಕೋಬಹುದು ನಾನು ಎಲ್ಲರನ್ನೂ ಪ್ರೀತಿಸ್ತಾ ಇದ್ದೀನಿ ಅಂತ. ಅನ್ಯರ ಜೊತೆ ಸಹವಾಸ ಮಾಡೋದು ಇಟ್ ಇಸ್ ವೆರಿ ಡೇಂಜರ್. ಸ್ಟಾರ್ಟಿಂಗ್ ಚೆನ್ನಾಗಿರುತ್ತೆ, ಎಂಡಿಂಗ್ ನಿನ್ ಲೈಫ್ ಕ್ಲೋಸ್. ಅನ್ಯರ ಜೊತೆ ಎಲ್ಲ ನಾವು ಸಹವಾಸವನ್ನ, ಅನ್ಯರ ಜೊತೆ ಫ್ರೆಂಡ್ಶಿಪ್, ಅನ್ಯರ ಜೊತೆ ಸುತ್ತಾಡೋದು ಜಾಲಿಯಾಗಿರ್ಬೋದು, ಕಾಮಿಡಿಯಾಗಿರ್ಬೋದು. ಅವ್ರು ಮಾತಾಡೋದೆಲ್ಲ ಡಬಲ್ ಮೀನಿಂಗ್, ಅವ್ರು ಮಾತಾಡೋದೆಲ್ಲ ರಾಂಗ್ ತರ, ಬೇರೆಯವ್ರ ವಿಷಯಗಳನ್ನೆಲ್ಲ ಹೇಳ್ಕೊಂಡು ನಕ್ಕೊಂಡು ಕಾಮಿಡಿ ಮಾಡ್ಕೊಂಡು ಚೆನ್ನಾಗೇ ಇರ್ತಾರೆ. ನಾಳೆ ಅಪಾಯಕರವಾದ, ನಾಳೆ ನಿಮ್ ಫ್ರೆಂಡ್ಶಿಪ್ ಜಗಲ್ದಲ್ಲಿ ಕಂಡ. ದೇವರ ಮಕ್ಕಳ ಜೊತೆ ಸಹವಾಸ ಮಾಡಿ, ಪ್ರೇಯರ್ ಮಾಡೋರ ಜೊತೆ, ಬೈಬಲ್ ವಾಕ್ಯ ನಾಲೆಜ್ ಇರೋರ ಜೊತೆ, ಚರ್ಚ್ಗೆ ಹೋಗೋರ ಜೊತೆ, ಪಾಸ್ಟರ್ಗಳ ಜೊತೆ ಸಹವಾಸ ಮಾಡೋರ ಜೊತೆ ನೀವು ಫ್ರೆಂಡ್ಶಿಪ್ ಮಾಡಿದ್ರೆ ನಿನ್ನ ನಾಲೆಜ್ ಬೀಳುತ್ತೆ, ನಿನಗೆ ಎಷ್ಟೋ ಶಾಪದಿಂದ ಬಿಡುಗಡೆ ಆಗುತ್ತೆ. ಅವ್ರ ಸಹವಾಸ ಮಾಡೋದ್ರಿಂದ ಅವರ ಅಭಿಷೇಕ ನಿನ್ನ ಮೇಲೆ ಬಂದು ಎಷ್ಟೋ ಕೆಟ್ಟ ಕಾರ್ಯಗಳು ನಿಮ್ಮಿಂದ ಬಿಟ್ಟು ಹೋಗುತ್ತೆ. ಚಪ್ಪಲ್ ಹೊಡೆಯೋಣ ದೇವರಿಗೆ. ಹಲ್ಲೆಲೂಯಾ. ಅವರು ಅದೇ ಇದು ವಿಚಾರ ಮಾತಾಡುವಾಗ ದೇವರಾತ್ಮನು ನಿಮ್ಮ ಬಗ್ಗೆನೂ ಮಾತಾಡ್ತಾರೆ. ಹಿಂಗೆಲ್ಲ ಮಾಡ್ತಾ ಇದ್ದೆ, ಬ್ರದರ್ ಹೇಳಿದ್ದು ಕರೆಕ್ಟು, ಸಿಸ್ಟರ್ ಹೇಳಿದ್ದು ಕರೆಕ್ಟು, ಹಂಗೆಲ್ಲ ಮಾಡ್ತಾ ಇದ್ದೆ, ಇಟ್ ಇಸ್ ರಾಂಗು. ನೀವು ಅವ್ರಿಗೆ ಹೇಳ್ದೇನೆ ನೀವೇ ಬಿಟ್ಬಿಡ್ತೀರಾ. ಆ ಬ್ರದರ್ ಗೊತ್ತಿಲ್ಲದ ಪಾನ್ ಪರಕ್ ಆಗ್ತಾ ಇದೆ, ಇವಾಗ ಬ್ರದರ್ ಚೆನ್ನಾಗಿ ಪ್ರೇಯರ್ ಮಾಡ್ತಾರೆ, ಇವ್ರ ಜೊತೆ ನಾನು ಪಾನ್ ಪರಕ್ ಆಗ್ತೇನೆ, ಪಾನ್ ಪರಕ್ ಕಟ್. ಮತ್ತೆ ಕೆಲವು ವರ್ಷ ಆದ್ಮೇಲೆ ಹೇಳ್ತಾರೆ, ನಾನು ಪಾನ್ ಪರಕ್ ಆಗ್ತಾ ಇದ್ದೆ ಬ್ರದರ್, ನಿಮ್ ಜೊತೆ ಸಹವಾಸ ಮಾಡ್ತೀನಿ, ಪಾನ್ ಪರಕ್ ಕಟ್ ಮಾಡಿದೆ. ನಿಮ್ ಸಹವಾಸ ಮಾಡೋದ್ರಿಂದ ಸೀರಿಯಲ್ ಕಟ್ ಮಾಡಿದೆ, ನಿಮ್ ಸಹವಾಸ ಮಾಡಿದಾಗಿಂದ ಸಿನಿಮಾಗಳು ಕಟ್ ಮಾಡಿದೆ, ನಿಮ್ ಸಹವಾಸ ಮಾಡಿದಾಗಿಂದ ಡ್ರಿಂಕ್ಸ್ ಸ್ವಲ್ಪ ಲೈಟ್ ಆಗಿ ತಗೊಳ್ತಾ ಇದ್ದೆ ರಾತ್ರಿ 12 ಗಂಟೆ ಮೇಲೆ, ಇದನ್ನು ಕಟ್ ಮಾಡಿದೆ. ಈ ರೀತಿ ಲೈಫ್ ನ ಚೇಂಜ್ ಮಾಡ್ಕೊಳ್ಳೋಕೆ ಅವಕಾಶ ಕೊಡಬೇಕು. ಹಲ್ಲೆಲೂಯಾ. ಅನ್ಯರ ದೇವರನ್ನ ನಮ್ದೇವ್ರ ಜೊತೆ ಸೇರಿದ್ರೆ ಏನ್ ಹೇಳ್ತಾರೆ ಗೊತ್ತಾ? ಇಷ್ಟು ಟೆನ್ಷನ್ ಅಲ್ಲಿ ಇದೆಯಾ ಮಚ್ಚ, ಒಂದು ಪೆಕ್ಕ ಹಾಕ್ಬಾರ್ದು, ಒಂದು ಲೈಟ್ ಆಗಿ ಹಾಕು, ಏನ್ ಆಗಲ್ಲ, ಸ್ವಲ್ಪ ತಗೋ,
ಯೋಚನೆ ಮಾಡ್ಕೊಡ್ರಿ. ಪ್ರಿಯದು ಮದುವೆ ಜನ ಯಾವ ರೀತಿನೇ ಹೇಳ್ಕೊಡ್ತಾರೆ. ಹುಡುಗಿರಿಗೆ ಏನ್ ಹೇಳ್ಕೊಡ್ತಾರೆ ಗೊತ್ತಾ? ಏನ್ ನೀನು ಇಷ್ಟು ಕಷ್ಟ ಪಡ್ತೀಯ, ಇಷ್ಟು ಒಳ್ಳೆ ಗುಣ ಇದೆ ನಿಮ್ಮಲ್ಲಿ, ಯಾಕೆ ಹಿಂಗಿದೆಯಾ, ಬನ್ನಿ ಇಲ್ಲೂ ನೋಡಿ, ಈ ಕಲರ್ ನೋಡಿ, ಆ ಕಲರ್ ನೋಡಿ, ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ, ಎಂಜಾಯ್ ಮಾಡ್ಬೇಕು ಲೈಫ್ನ, ಆ ಟ್ರಿಪ್ ಮಾಡೋಣ, ಈ ಟ್ರಿಪ್ ಮಾಡೋಣ, ನೀವು ಇರೋ ಒಂದು ಲೈಫ್ನ ಯಾಕೆ ಹಾಳು ಮಾಡ್ಕೋಬೇಕು ಅಂತ ಹುಡುಗಿರು ಫುಲ್ ಇಂಟ್ರೆಸ್ಟ್ ಮಾಡ್ತಾರೆ. ಮನೇಲಿ ಹೋಗ್ಬಿಟ್ಟು ನಂಗೆ 10,000 ಬೇಕು, ಟ್ರಿಪ್ಗೆ ಹೋಗ್ಬೇಕು, ನಂಗೆ ಅರ್ಜೆಂಟ್ ಆಗಿ ಬೇಕು, ಕೊಡ್ತೀಯೋ ಇಲ್ವೋ, ಮನೇಲಿ ದೊಡ್ಡ ಗಲಾಟೆ, ಟ್ರಿಪ್ಗೋಸ್ಕರ ಗಲಾಟೆ, 10,000 ರೂಪಾಯಿಗೋಸ್ಕರ. ಯಾರು ಹೇಳ್ಕೊಳ್ತಾರೋ ಅನ್ಯ ಜನರ ಸಹವಾಸ. ಹಲ್ಲೆಲೂಯಾ. ಪ್ರಿಯ, ನೀವು ಯಾವತ್ತು ಅನ್ಯ ಜನರ ಸಹವಾಸ ಮಾಡ್ತಿರೋ ನಿಮ್ಮನ್ನ ರಾಂಗ್ ರೂಟ್ ಅಲ್ಲಿ ನಡೆಸ್ಬಿಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಟ್ರಿಪ್ ಅದು ಇದು ಎಲ್ಲ ಸುತ್ತಾಡಿಸಿ ಎಲ್ಲ ಚೆನ್ನಾಗಿ ಮಾಡಿಸಿ ಆಮೇಲೆ ಹುಡುಗಿ ಲೈಫ್ ಲಾಸ್ಟ್ ಅಲ್ಲಿ ಸಿಗೋ ಅವ್ರು ಈಗ ಮಾಡ್ತಾರಂತ ನನಗೆ ಗೊತ್ತಿರ್ಲಿಲ್ಲ ಅಂತ ಎಲ್ಲ ಮುಗಿದ ಮೇಲೆ ನೀನ್ ಏನ್ ಹೇಳಿದ್ರು ಏನು ಪ್ರಯೋಜನನೂ ಇಲ್ಲ. ಹಲ್ಲೆಲೂಯಾ. ಕೈ ಕಾಲು ಮುರಿದೋದ್ಮೇಲೆ ಆಮೇಲೆ ಹಿಂಗ್ ಆಗುತ್ತಂತ ಗೊತ್ತಿಲ್ಲ ಅಂದ್ರ ಮೇಲೆ ಮತ್ತೆ ಕೈ ಕಾಲು ಮತ್ತೆ ಬರಲ್ಲ. ಅದಕ್ಕೆ ಬರೋಕ್ಕಿಂತ ಮುಂಚೆನೆ ದೇವ್ರ ಮಕ್ಕಳು ಯಾರ ಜೊತೆ ಸಹವಾಸ ಮಾಡಬೇಕು? ದೇವ್ರ ಮಕ್ಕಳ ಜೊತೆನೆ ಸಹವಾಸ ಮಾಡಿ. ಹಲ್ಲೆಲೂಯಾ. ನೋಡಿ, ಅನೇಕ ತಂದೆ ತಾಯಿಗಳು ಬೈತಾ ಇರ್ತಾನೆ, ಅವನ ಜೊತೆ ಸೇರಿ ಕೆಟ್ಟೋದ ಪಾಸ್ಟರ್, ನನ್ನ ಮಗ ಚೆನ್ನಾಗಿದ್ದ, ಅವನ ಜೊತೆ ಸೇರ್ದ, ನನ್ನ ಮಗಳು ಚೆನ್ನಾಗಿದ್ಲು, ಅವನ ಜೊತೆ ಸೇರಿದ್ಲು. ಹಲ್ಲೆಲೂಯಾ. ಹೇಳಿ, ನಿಮ್ಮ ಮಕ್ಕಳು ಯಾರ ಜೊತೆ ಸೇರ್ತಾರೆ? ಯಾರ ಜೊತೆ ಸೇರ್ತಾ ಇದ್ದಾರೆ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಲ್ಲೆಲೂಯಾ. ಪ್ರಿಯದವರೇ, ಅದಕ್ಕೆ ನಿಮ್ಮ ಮಕ್ಕಳು ದೇವರ ಮಕ್ಕಳ ಜೊತೆ ಸೇರಕ್ಕೆ ಎಂಕರೇಜ್ ಮಾಡಿ. ನೀವು ಸಹ ಅಷ್ಟೇ ದೊಡ್ಡವರು ಜಾಸ್ತಿ ಕೆಟ್ಟ ಅಭ್ಯಾಸ ಇರೋರ ಜೊತೆ ಸೇರಕ್ಕೆ ಹೋಗ್ಬೇಕು. ಸ್ವಲ್ಪ ದೇವರಲ್ಲಿ, ಪ್ರೇಯರ್ ಅಲ್ಲಿ, ಬೈಬಲ್ ಅಲ್ಲಿ ಯಾರ ಜೊತೆ ಇರ್ತಾರೋ ಅವ್ರ ಜೊತೆ ಸ್ವಲ್ಪ ಸವಾಸ ಇಟ್ಕೊಂಡು. ಅನ್ಯ ಜೊತೆ ಸವಾಸ ಇಟ್ಕೊಂಡ್ರೆ ಕೋಪ, ದ್ವೇಷ ಎಲ್ಲ ಬಂದ್ಬಿಡ್ತದೆ, ಜಗಳ ಎಲ್ಲ ಬಂದ್ಬಿಡ್ತದೆ, ಹೊಡೆದಾಟ ಎಲ್ಲ. ನಾನು ಚೆನ್ನಾಗಿದ್ದಲ್ಲ, ಯಾಕೆ ಹಿಂಗ ಆಡ್ದೆ ಅಂದ್ರೆ ಅವ್ರಿಗೋಸ್ಕರ, ಅನ್ಯ ಜನರಿಗೋಸ್ಕರ ನೀನ್ ಜಗಳ ಆಡ್ತಾ ಇದ್ದೀಯ ಅಂದ್ರೆ ನೀನ್ ಎಷ್ಟು ದೇವರ ದೂರ ಹೋಗ್ಬಿಟ್ಟಿದ್ದೀವಿ. ಹಲ್ಲೆಲೂಯಾ. ದೇವರ ಮಕ್ಕಳ ಜೊತೆ ಸಹವಾಸ ಮಾಡಿ. ದಾವೀದ ದೇವರ ಜೊತೆನೇ ಇರ್ತಾರೆ. ಅಬ್ರಾಮ್, ಇಸಾಕ್, ಯಾಕೋಬ್ ಯಾವಾಗಲೂ ದೇವರ ಜೊತೆ ಇದ್ರು. ಎಲಿಯಾ, ಎಲಿಶಾ ದೇವರ ಜೊತೆ ಇದ್ರು. ಪೌಲ ದೇವರ ಜೊತೆ ಇದ್ರು. ಪೀಟರ್ ದೇವರ ಜೊತೆ ಇದ್ರು. ಥಾಮಸ್ ದೇವರ ಜೊತೆ ಇದ್ರು. ಇವರೆಲ್ಲ ದೇವ ಮಕ್ಕಳ ಜೊತೆ ಸಹವಾಸ ಮಾಡ ಕಾರಣ ದೇವರು ಅವರನ್ನ ಉನ್ನತವಾದ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಈ ಸಾಲ ಇಟ್ಕೊಳ್ರಿ, ನಾನು ಪ್ರೀತಿಸುವಂತ ಸಾಲ ಮಾತ್ರ. ಹಲ್ಲೆಲೂಯಾ. ವಿ ಹ್ಯಾವ್ ಟು ಲವ್ ಎವ್ರಿ. ಎಲ್ಲರನ್ನ ಪ್ರೀತಿಸೋಣ. ಆ ಒಂದು ಸಾಲ ಮಿಕ್ಕಿದೆ ನಿಮ್ಮ ಹತ್ರ. ನೀವೆಷ್ಟೋ ಜನರನ್ನ ಪ್ರೀತಿ ಮಾಡಿಲ್ಲ, ಎಷ್ಟೋ ಜನರನ್ನ ಇನ್ನೂ ಕ್ಷಮಿಸೇ ಇಲ್ಲ. ಹಲ್ಲೆಲೂಯಾ. ಕ್ಷಮಿಸ್ಬಿಡೋಣ, ಎಲ್ಲ ಚೆನ್ನಾಗಿರೋಣ. ಇವತ್ತು ಒಂದು ವೇಳೆ ಏಸಪ್ಪ ಬಂದ್ರೆ ನಾವೆಲ್ಲರೂ ಪರಲೋಕ ರಾಜ್ಯದಲ್ಲಿ ದೇವರ ಸಮ್ಮುಖದಲ್ಲಿ ಕೂತ್ಕೊಳ್ಳೋಣ. ಚಪ್ಪಲ್ ಹೊಡೆಯೋಣ ದೇವರಿಗೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ಬೇಕು, ಇವರೇ ನನ್ನ ಮಗಳು, ಇವರು ನನ್ನ ಮಗ ನನ್ನ ರಾಜ್ಯದಲ್ಲಿ ಇದ್ದಾರೆ ಅಂತ ಹೇಳ್ಬೇಕು. ಹಲ್ಲೆಲೂಯಾ. ನಿನ್ ಬಗ್ಗೆ ಹೇಳ್ತಾರ? ಪ್ರೀತಿನೇ ಇಲ್ಲ ನಿನ್ ಮೇಲೆ ಏನೇ ಹೇಳ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಪ್ರೀತಿಸುವ ಗುಣ ಇಟ್ಕೊಳ್ಳಿ. ಅನ್ಯರ ಜನ ದೇವರನ್ನ ನಂಬದೇ ಇರೋರ ಜೊತೆ ಫ್ರೆಂಡ್ಶಿಪ್ ಮಾಡೋದು, ಫೋನಲ್ಲಿ ಮಾತಾಡೋದು, ಚಾಟಿಂಗ್ ಮಾಡೋದು, ಇದೆಲ್ಲ ಕಟ್ ಮಾಡಿ ದೇವರ ಮಕ್ಕಳ ಜೊತೆ ಒಡನಾಟವನ್ನ ಬೆಳೆಸ್ಕೊಳ್ಳಿ. ಭಾಷೆ ನಮ್ಗೆ ದೇವರ ಮಕ್ಕಳು ಇಷ್ಟ ಇಲ್ಲ ಅಂದಮೇಲೆ ಬೈಬಲ್ ಜೊತೆ ಸಹವಾಸ ಮಾಡಿ, ಪ್ರೇಯರ್ ಜೊತೆ ಸಹವಾಸ ಮಾಡಿ. ಇಲ್ಲ ಚರ್ಚ್ ಓಪನ್ ಆಗಿರುತ್ತೆ, ಯೋಚನೆ ಮಾಡ್ಕೊಳ್ರಿ. ಇವಾಗಲೂ ಬಂದು ಪ್ರಾರ್ಥನೆ ಮಾಡ್ರಿ, ಯೋಚನೆ ಮಾಡ್ಕೊಳ್ರಿ. ಬೈಬಲ್ ಸ್ಟೋರಿ, ಇನ್ನೂ ಆತ್ಮಿಕ ಬುಕ್ಗಳೆಲ್ಲ ಮಾಡ್ತೀನಿ, ಬುಕ್ಗಳೆಲ್ಲ ತಗೊಳ್ರಿ, ಓದ್ರಿ. ಚರ್ಚ್ ಯಾವಾಗಲೂ ಓಪನ್ ಆಗಿರುತ್ತೆ. ಇನ್ಮೇಲೆ 10 ಗಂಟೆಗೆ ಡೈಲಿ ಓಪನ್ ಆಗುತ್ತೆ. ಮೊಣಕಾಲೂರಿ ಪ್ರೇಯರ್ ಮಾಡ್ಬಿಟ್ಟು ಕೂತು ಮನೆಯಲ್ಲಿ ದೇವರಲ್ಲಿ ಜೊತೆ ಸಹವಾಸ ಮಾಡ್ರಿ. ದೇವರಲ್ಲಿ ನೀವು ಹಿರಿ, ಆ ಸಾಲವನ್ನ ಇಟ್ಕೊಳ್ರಿ. ಹಲ್ಲೆಲೂಯಾ. ಈ ಹಣಕಾಸಿನ ವಿಷಯದಲ್ಲಿ ಸಾಲಗಳು ಬೇಡ, ಪ್ರೀತಿಸುವ ಸಾಲ ಮಾತ್ರ ಇರಲಿ. ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಚಪ್ಪಲ್ ಹೊಡೆದು ದೇವರಿಗೆ ನಾವು ಮಹಿಮೆಯನ್ನು ಸಲ್ಲಿಸೋಣ. ಹಲ್ಲೆಲೂಯಾ. ಅದಕ್ಕೆ ದೇವರಿಗೆ ಕೊಂಡಾಟವಾಗಲಿ. ದೇವರ ಹಣದ ವಿಷಯದಲ್ಲಿ ಬಹಳಷ್ಟು ಹುಷಾರಾಗಿದ್ದು ದೇವರ ನಾಮವನ್ನು ಮಹಿಮೆಪಡಿಸೋಣ. ಹಲ್ಲೆಲೂಯಾ.